ಓಂ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣೇ ಜಹ್ನುಕನ್ಯಾ ಪ್ರವಾಹವತ್ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾದ್ ಭವೇತ್ ತಪೋವಿದ್ಯಾ ವಿರಕ್ತ್ಯಾದಿಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದಲ್ಲಿ ವೈಶಂಪಾಯನರು ಜನಮೇಜಯನಿಗೆ ಚಂದ್ರವಂಶದ ಕಥೆಯನ್ನು ತಿಳಿಸ್ಕೊಂಡು ಬರ್ತಾ ಇದ್ದಾರೆ. ಅದರಲ್ಲಿ ದುಷ್ಯಂತನ ಕಥೆಯನ್ನು, ಆ ದುಷ್ಯಂತನ ಮಗನಾದ ಭರತನ ಕಥೆ ಅದನ್ನು ತಿಳಿಸ್ಕೊಂಡು ಬಂದರು. ಆನಂತರ ಈ ಭರತ ವಂಶದಲ್ಲಿ ಅಥವಾ ಚಂದ್ರವಂಶ, ಈ ವಂಶದಲ್ಲಿ ಬಂದಂತಹ ಪ್ರಸಿದ್ಧನಾದ ರಾಜ ಅಂದರೆ ಹಸ್ತಿ ಅಂತ. ಈ ಹಸ್ತಿ ಎಂಬಂತಹ ರಾಜನಿಂದಲೇ ನಿರ್ಮಾಣವಾದಂತಹ ನಗರ ಹಸ್ತಿನಪುರ ಅಂತ. ಈ ಹಸ್ತಿನಪುರ ನಂತರ ಈ ಕುರುವಂಶದವರ ರಾಜಧಾನಿಯಾಯಿತು. ಆನಂತರ ಇದೇ ವಂಶದಲ್ಲಿ ಬಂದವನೇ ಸಂವರ್ಣ ಅಂತ ಒಬ್ಬ ರಾಜ. ಈ ಸಂವರ್ಣ ತಪತಿ ನದಿ ಅಂತ ನಾವೇನು ಕೇಳ್ತೇವೆ, ಆ ತಪತಿ ನದಿ, ಅವಳು ಸೂರ್ಯನ ಮಗಳು, ಅವಳನ್ನು ತಾನು ವಿವಾಹವಾಗ್ತಾನೆ. ಇವರಿಬ್ಬರ ದಾಂಪತ್ಯದಿಂದಲೇ ಬಂದವನೇ ಕುರು ಅಂತ ಒಬ್ಬ ರಾಜ. ಇವನು ಪ್ರಸಿದ್ಧನಾದಂತಹ ರಾಜ. ಇವನು ನಿರ್ಮಾಣ ಮಾಡಿದಂತಹ ಸ್ಥಳವೇ ಕುರುಕ್ಷೇತ್ರ. ಈ ಕುರು ರಾಜ ಎಲ್ಲಿ ತಾನು ತಪಸ್ಸನ್ನು ಆಚರಿಸಿದ ಅಂತಹ ಸ್ಥಳಕ್ಕೆ ಕುರುಕ್ಷೇತ್ರ ಅಂತ ಹೆಸರಾಯಿತು. ಯಾವ ಕ್ಷೇತ್ರದಲ್ಲಿ ಮುಂದೆ ಮಹಾಭಾರತ ಯುದ್ಧ ನಡೆಯಿತು ಅಂತಹ ಕುರುಕ್ಷೇತ್ರವನ್ನು ನಿರ್ಮಾಣ ಮಾಡಿದವನು ಇವನೇ, ಈ ಕುರು ರಾಜನೇ. ನಂತರ ಇದೇ ವಂಶದಲ್ಲೇ ಅನೇಕ ರಾಜರುಗಳು ಬಂದರು. ಆಮೇಲೆ ನಮಗೆ ಮುಖ್ಯವಾಗಿ ಇಲ್ಲಿ ಬೇಕಾದವನು ಪ್ರತೀಪ ಅಂತ ಒಬ್ಬ ರಾಜ. ಈ ಪ್ರತೀಪ ರಾಜನು ಕೂಡ ಬಹಳ ಪ್ರಸಿದ್ಧನಾದವನು. ಈ ಪ್ರತೀಪನಿಗೆ 3 ಮಕ್ಕಳು, ದೇವಾಪಿ, ಬಾಹ್ಲೀಕ, ಶಂತನು ಅಂತ. ಅದರಲ್ಲಿ ಈ ದೇವಾಪಿಗೆ ಸ್ವಲ್ಪ ಚರ್ಮಕ್ಕೆ ಸಂಬಂಧಪಟ್ಟಂತಹ ರೋಗ ಇತ್ತಂತೆ. ಅದಕ್ಕೋಸ್ಕರ ಅವನು ನಿಜವಾಗಲೂ ಹಿರಿಯವನಾಗಿದ್ದರೂ ಕೂಡ ಇಲ್ಲ, ನಾನು ಈ ರಾಜ್ಯಭಾರ ಮುಂತಾದವುಗಳನ್ನು ಮಾಡುವುದಿಲ್ಲ ಅಂಥೇಳಿ ತಾನು ಎಲ್ಲವನ್ನು ತೊರೆದು ಹಿಮಾಲಯದಲ್ಲೇ ತಪಸ್ಸಿಗೆ ಹೋದ. ತಪಸ್ಸಿಗೆ ಹೋಗಿ ತಪಸ್ಸಿನಲ್ಲಿ ವಿಷ್ಣುವನ್ನು ಒಲಿಸಿಕೊಂಡು ವಿಷ್ಣುವಿನ ಅನುಗ್ರಹವನ್ನು ಪಡೆದು ನಂತರ ಆ ಹಿಮಾಲಯದಲ್ಲೊಂದು ಕಲಾಪ ಅಂತ ಗ್ರಾಮ, ಆ ಕಲಾಪ ಗ್ರಾಮದಲ್ಲಿ ಋಷಿಮುನಿಗಳೊಂದಿಗೆ ಇವತ್ತಿಗೂ ನೆಲೆಸಿದ್ದಾನೆ ಅಂತ ಹೇಳ್ತದೆ ಮಹಾಭಾರತ. ಆ ದೇವಾಪಿ ಇವತ್ತಿಗೂ ಇದ್ದಾನೆ. ಯಾಕೋಸ್ಕರ ಅಂತೇಳಿದರೆ ಈ ಕಲಿಯುಗ ಮುಗಿದು ಮುಂದೆ ಕೃತಯುಗ ಪ್ರಾರಂಭ ಆಗ್ತದೆ. ಆ ಕೃತಯುಗದ ಮೊದಲ ರಾಜನೇ ಇವನು ಅಂತ ಈ ದೇವಾಪಿ. ಮುಂದಿನ ಯುಗಕ್ಕೆ ರಾಜನಾಗಲಿಕ್ಕೋಸ್ಕರ ಇವತ್ತೇ ತಾನಲ್ಲಿ ದೇವಾಪಿ ಹಿಮಾಲಯದಲ್ಲಿದ್ದಾನೆ ಅಂತ ಹೇಳ್ತಾರೆ. ಎರಡನೆಯವನು ಬಾಹ್ಲೀಕ ಅಂತ. ಈ ಬಾಹ್ಲೀಕ ದೇವಾಂಶ ಸಂಭೂತ ಇವನು. ನಾವ್ಯಾರು ಪ್ರಹ್ಲಾದನ ಕಥೆಯನ್ನೇನು ಕೇಳ್ತೇವೆ, ಈ ಪ್ರಹ್ಲಾದನೇ ಬಾಹ್ಲೀಕನಾಗಿ ಬಂದದ್ದು. ಈ ಬಾಹ್ಲೀಕನ ಮಗ ಸೋಮದತ್ತ ಅಂತ. ಈ ಸೋಮದತ್ತನು ಕೂಡ ದೇವಾಂಶ ಸಂಭೂತ ಇವನು. ನಾವು ಏಕಾದಶ ರುದ್ರರು ಅಂತ ಕೇಳ್ತೇವೆ. ಆ ಏಕಾದಶ ರುದ್ರರಲ್ಲಿ ಒಬ್ಬ ಪತ್ರತಾಪನ ಅಂತ. ಈ ಪತ್ರತಾಪನ ಎಂಬಂತಹ ರುದ್ರನೇ ಸೋಮದತ್ತನಾಗಿ ಬಂದ. ಇವನು ಕೂಡ ಪ್ರಸಿದ್ಧನಾದಂತಹ ರಾಜ ಈ ಸೋಮದತ್ತ. ಆ ಸೋಮದತ್ತನಿಗೆ 3 ಮಕ್ಕಳು, ಭೂರಿಶ್ರವ, ಶಲ ಅಂತ. ಈ 3 ಇವರು 3 ಕೂಡ ಮತ್ತೆ ಏಕಾದಶ ರುದ್ರರಲ್ಲಿ 3. ಆ 3 ಇಲ್ಲಿ ಬಂದರು. ಅಜೈಕಪಾತ್, ಅಹಿರ್ಬುಧ್ನ, ವಿರೂಪಾಕ್ಷ ಅಂತ 3 ಏಕಾದಶ ರುದ್ರರಲ್ಲಿ. ಅವರು ಈ ಭೂರಿಶ್ರವ, ಶಲ ಅಂತ ಈ ರೀತಿ ಬಂದರು. ಇದು ಈ ಬಾಹ್ಲೀಕನ ವಂಶ. ಈ ಬಾಹ್ಲೀಕ ವಾಸ್ತವಿಕವಾಗಿ ಪ್ರತೀಪನ ಮಗನಾಗಿದ್ದರೂ ಕೂಡ ಬಾಹ್ಲೀಕ ದೇಶಕ್ಕೆ ಹೋದ ಇವನು. ಯಾಕಂತೇಳಿದ್ರೆ ಅವನು ಈ ಪ್ರತೀಪ ಮದುವೆ ಮಾಡಿ ಕೊಡಬೇಕಾದ್ರೇ ಈ ರೀತಿ ಹುಟ್ಟಿದ ಮಗ ಕೊಡಬೇಕು ಅಂತ, ಈ ರೀತಿ ಪುತ್ರಿಕಾ ಪುತ್ರ ಧರ್ಮ ಅಂತ ಹೇಳ್ತಾರೆ. ಆ ರೀತಿಯಿಂದ ಅವನು ಬಾಹ್ಲೀಕ ದೇಶಕ್ಕೆ ಹೋಗಿ ಅಲ್ಲಿಯೇ ರಾಜ್ಯಭಾರವನ್ನು ಮಾಡಿದ ಬಾಹ್ಲೀಕ.
ನಿಜವಾಗಲೂ ಇವನು ಭೀಷ್ಮಾಚಾರ್ಯರ ದೊಡ್ಡಪ್ಪ. ಭೀಷ್ಮಾಚಾರ್ಯರು ದೊಡ್ಡಪ್ಪ ಈ ಬಾಕ್ಲಿಕ. ಇವನು ಮಹಾಭಾರತ ಯುದ್ಧದಲ್ಲಿ ಭಾಗವಹಿಸಿದ್ದಾನೆ. ಇಡೀ ಮಹಾಭಾರತ ಯುದ್ಧದಲ್ಲಿ ಭಾಗವಹಿಸಿದ ಅತ್ಯಂತ ಹಿರಿಯ ಯಾರು ಅಂದರೆ ಈ ಬಾಕ್ಲಿಕ, ಮಹಾ ಹಿರಿಯ ಇವನು. ನಂತರ ಶಂತನುವಿನ ಕಥೆ. ಈ ಮೂರನೆಯವನು ಶಂತನು. ಈ ಶಂತನುವಿನ ಕಥೆಯನ್ನು ನಾವು ವಿಶೇಷವಾಗಿ ಕೇಳಬೇಕಾಗಿರುವಂಥದ್ದು. ಅದನ್ನು ತಿಳಿಸ್ಕೊಂಡು ಬರ್ತಾರೆ. ಇದಕ್ಕೆ ಮೊದಲು ಹಿಂದೆ ನಡೆದಂತಹ ಒಂದು ಘಟನೆ, ಅದನ್ನು ಮಹಾಭಾರತ ತಿಳಿಸ್ಕೊಂಡು ಹೋಗ್ತದೆ. ಒಮ್ಮೆ ಗಂಗಾಸಾಗರ ಸಂಗಮ, ಗಂಗೆ ಸಮುದ್ರವನ್ನು ಎಲ್ಲಿ ಸೇರ್ತದೆ ಅಂಥ ಸ್ಥಳ ಅಂದರೆ ಈಗಿನ ಪಶ್ಚಿಮ ಬಂಗಾಳ ಅಥವಾ ಬಾಂಗ್ಲಾದೇಶ್ ಆ ಜಾಗ, ಅಲ್ಲಿ ಬ್ರಹ್ಮದೇವರು ತಾವು ಕೂತಿದ್ದಾರಂತೆ. ತಪಸ್ಸಿಗೆ ಕೂತಿದ್ದಾರೆ ಅಂತ ಅಥವಾ ದೇವತೆಗಳೊಂದಿಗೆ ಸಭೆಯನ್ನು ನಡೆಸ್ತಾ ಇದ್ದಾರೆ ಅಂತ. ಅದೊಂದು ಪರ್ವಕಾಲ, ಒಂದಾ ಹುಣ್ಣಿಮೆ ಇರ್ಬೋದು ಅಥವಾ ಅಮಾವಾಸ್ಯೆ ಇರ್ಬೋದು. ಸಾಮಾನ್ಯವಾಗಿ ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ಸಮುದ್ರದ ಭೋರ್ಗರೆತ ಬಹಳ ಹೆಚ್ಚಿರ್ತದೆ. ಅಲ್ಲೇನಾಗಿದೆ ಅಂದರೆ ಸಮುದ್ರ ಹಾಗೂ ಗಂಗೆ ಇದೆರಡು ಪರಸ್ಪರವಾಗಿ ಆ ಕಡೆ ನೀರು ಈ ಕಡೆ ಬರುವುದು, ಈ ಕಡೆ ಆ ಕಡೆ ಈ ರೀತಿ ಆಗ್ತಾಯಿದೆಯಂತ. ಇದು ಮೇಲುನೋಟಕ್ಕೆ ಕಾಣ್ತಾ ಇರೋದು. ಆದರೆ ಸೂಕ್ಷ್ಮವಾಗಿ ಅವಲೋಕನ ನೋಡಿದರೆ ಪತಿ ಪತ್ನಿಯರ ಸರಸ ಸಲ್ಲಾಪ. ಗಂಗೆ ಅಂತ ಹೇಳಿದರೆ ಪತ್ನಿ, ಸಮುದ್ರ ರಾಜ ಅಂದರೆ ವರುಣ, ಇವರಿಬ್ಬರ ಸರಸ ಸಲ್ಲಾಪ. ಅದು ಏನಾಯಿತು ಅಂತೇಳಿದರೆ, ಈ ರೀತಿ ಪತಿ ಪತ್ನಿಯರು ಸರಸ ಸಲ್ಲಾಪ ಮಾಡಬೇಕಾದ್ರೆ ಒಂದು ನೀರು ಹನಿ ಅದು ಹೋಗಿ ಚತುರ್ಮುಖ ಬ್ರಹ್ಮದೇವರ ಮೇಲೆ ಬಿತ್ತಂತೆ. ಅದು ಯಾವ ನೀರು ಅಂತ ಹೇಳಿದ್ರೆ ಉಪ್ಪು ನೀರು. ಆ ಸಮುದ್ರದ ಒಂದು ಉಪ್ಪು ನೀರಿನ ಹನಿ ಚತುರ್ಮುಖ ಬ್ರಹ್ಮದೇವರ ಮೇಲೆ ಹೋಗಿ ಬಿತ್ತಂತೆ. ಅವರಿಗೆ ಕೂಡಲೇ ಸಿಟ್ಟು ಬಂತಂತೆ. ಸಿಟ್ಟು ಬಂದದ್ದು ನೀರು ಬಿತ್ತು ಅಂತಲ್ಲ, ಮತ್ತು ಹಿರಿಯವರು ಕೂತಿದ್ದಾಗ ಹಿರಿಯವರ ಮುಂದೆ ಈ ರೀತಿ ಚಲ್ಲಾಟ ಆಡುವುದಾ? ಯಾವತ್ತೂ ಹಿರಿಯರಿದ್ದಾಗ ಪತಿ ಪತ್ನಿಯರೇ ಇರಲಿ ಯಾರೇ ಇರಲಿ ಗೌರವವಾಗಿ ವರ್ತಿಸಬೇಕು ಹಿರಿಯರ ಮುಂದೆ, ಹೊರತು ಹಿರಿಯರ ಮುಂದೆ ಈ ರೀತಿ ತಾನು ಚಲ್ಲಾಟ ಆಡುವಂಥದ್ದು ಸರಿಯಲ್ಲ ಅಂತ ಹೇಳಿ ಕೂಡಲೇ ಕೋಪದಿಂದ ಶಾಪ ಕೊಟ್ಟರು. ನೀನು ಶಾಂತ ಆಗು ಅಂತ ಸಮುದ್ರಕ್ಕೆ. ಕೂಡಲೇ ಶಾಂತ ಆಗು ಅಂತ ಯಾವಾಗ ಹೇಳಿದರು, ಆ ವರುಣ ಏನಿದ್ದಾನೆ ತಾನು ಹೆದರಿ ರೂಪ ತೊಟ್ಟು ಬಂದ. ಶಾಂತ ಆಗು ಅಂತ ಹೇಳಿದಾಗ ತನುವನ್ನು ತೊಟ್ಟು ಬಂದ, ಅದಕ್ಕೆ ಶಾಂತನು. ಅವನೇ ಶಂತನು. ಕೂಡಲೇ ಚತುರ್ಮುಖ ಬ್ರಹ್ಮದೇವರು ಹೇಳ್ತಾರೆ, ನೀನು ನಾವಿದ್ದಾಗಲೇ ಈ ರೀತಿ ನೀನು ಸರಸ ಸಲಾಪ ಮಾಡಿದ್ರಿಂದಾಗಿ, ಬ್ರಹ್ಮದೇವರಿಗೆ ನನಗೆ ಗೌರವ ಕೊಡದೇ ಇದ್ದದ್ರಿಂದಾಗಿ ನೀನು ಮನುಷ್ಯ ಲೋಕದಲ್ಲಿ ರಾಜನಾಗಿ ಹುಟ್ಟುಬಾ ಅಂತ ಶಾಪ ಕೊಡ್ತಾನೆ. ರಾಜನಾಗಿ ಹುಟ್ಟುಬಾ, ಆನಂತರ 2 ಜನ್ಮದಲ್ಲಿ ನೀನು ರಾಜನಾಗಿ ಹುಟ್ಟು ಬರ್ತೀಯ. ಅದರಲ್ಲಿ ನಿನಗೆ ಶಂತನು ಅಂತ ಹೆಸರು ಬರ್ತದೆ. ಕಾರಣ ಏನು ಅಂದರೆ, ನಾನು ಶಾಂತನಾಗು ಅಂತ ಹೇಳಿದ ಕೂಡಲೇ ನೀನು ಯಾವಾಗ ತನುವನ್ನು ಶರೀರವನ್ನು ಧರಿಸಿದೆಯೋ ಅದಕ್ಕಾಗಿ ನೀನು ಶಂತನು ಅಂತ ಆಗ್ತೀಯಾ. ಶಾಂತನುವೇ ಶಂತನು. ಈ ರೀತಿ ಶಾಪವನ್ನು ಕೊಟ್ಟರು. ಇನ್ನು ಈ ಗಂಗೆ ಏನಿದ್ದಾಳೆ, ಗಂಗೆಯು ಕೂಡ ನಿನಗೆ ಅಲ್ಲಿ ನಿನ್ನ ಪತ್ನಿ ಆಗಲಿ, ನೀನು ಮನುಷ್ಯನಾಗಿ ಬಂದಾಗ ನಿನಗೆ ಪತ್ನಿ ಆಗಲಿ ಅಂತ ಶಾಪವನ್ನು ಕೊಟ್ಟರು ಚತುರ್ಮುಖ ಬ್ರಹ್ಮದೇವರು. ಆ ರೀತಿ ಶಾಪದಿಂದಾಗಿ ಆ ವರುಣ ಏನಿದ್ದಾನೆ, ಸಮುದ್ರ ರಾಜನಾದ ವರುಣ ಮಹಾಭಿಷಕ್ ಅಂತ ಒಬ್ಬ ರಾಜನಾಗಿ ಬಂದ. ಸೂರ್ಯವಂಶದಲ್ಲಿ ಮಹಾಭಿಷಕ್ ಅಂತ ರಾಜ, ಬಹಳ ಪ್ರಸಿದ್ಧನಾದಂತಹ ರಾಜ. ಬಹಳಷ್ಟು ಯಜ್ಞಯಾಗಾದಿಗಳನ್ನು ಮಾಡಿದಂತೆ, ಅಶ್ವಮೇಧ ಯಾಗ ಮುಂತಾದವುಗಳನ್ನು ಬಹಳ ಮಾಡಿ ಬಹಳ ಪ್ರಸಿದ್ಧನಾದ ರಾಜನಾಗಿ ನಂತರ ಅವನು ಸ್ವರ್ಗಲೋಕಕ್ಕೆ ಹೋದ. ಸ್ವರ್ಗಲೋಕದಲ್ಲೆಲ್ಲ ಸಂಚಾರ ಮಾಡ್ತಾ ಇದ್ದಾನಂತೆ. ಸ್ವರ್ಗಲೋಕದಲ್ಲೆಲ್ಲ ಸಂಚಾರ ಮಾಡ್ತಾ ಒಮ್ಮೆ ಚತುರ್ಮುಖ ಬ್ರಹ್ಮನ ಸದನಕ್ಕೆ ಹೋದನಂತೆ. ಚತುರ್ಮುಖ ಬ್ರಹ್ಮನ ಭವನ, ಆ ಭವನದಲ್ಲಿ ಎಲ್ಲ ದೇವತೆಗಳು ಕೂತಿದ್ದಾರೆ. ಅಲ್ಲಿ ಮಹಾಭಿಷಕ್ ರಾಜನು ಕೂಡ ಕೂತಿದ್ದಾನೆ, ಚತುರ್ಮುಖ ಬ್ರಹ್ಮದೇವರಿದ್ದಾರೆ. ಆಗ ಗಂಗೆ ಬಂದ್ಲಂತೆ. ಅಲ್ಲಿ ಗಂಗೆ ಬರುವಾಗ ಏನಾಯಿತು ಅಂತ ಹೇಳಿದ್ರೆ, ಬರ್ತಾ ಇದ್ದಾಳೆ, ಜೋರು ಗಾಳಿ ಬೀಸಿತಂತೆ ನೋಡಿ. ಗಾಳಿ ಬೀಸಿದಾಗ ಅವಳೇನು ಹೊದ್ದುಕೊಂಡಿದ್ಲು ವಸ್ತ್ರ, ಆ ವಸ್ತ್ರ ತೆಳುವಾಗಿದ್ದ ವಸ್ತ್ರ ಹಾರಿ ಹೋಯ್ತಂತೆ. ಯಾವಾಗ ಅವಳ ವಸ್ತ್ರ ಹಾರಿ ಹೋಯಿತು, ಕೂಡಲೇ ದೇವತೆಗಳೆಲ್ಲರೂ ಕೂಡ ತಲೆ ತೆಗಿಸಿದ್ರಂತೆ. ಹಾಗಾದರೆ ನೋಡಬಾರ್ದು ಅಂತ, ಅವು ವಸ್ತ್ರ ಇಲ್ಲದೆ ಇರುವವಳು, ಅವಳನ್ನು ನೋಡಬಾರ್ದು ಅಂತೇಳಿ ತಲೆ ತೆಗಿಸಿದ್ರಂತೆ. ಆದರೆ ಈ ಮಹಾಭಿಷಕ್ ರಾಜ ಏನಿದ್ದಾನೆ, ಇವನು ಮಾತ್ರ ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ದಾನಂತೆ ಅವಳನ್ನು. ಕಾರಣ ಏನಂದರೆ, ಒಂದು ಹೀಗೂ ಇರ್ಬೋದು, ಎಷ್ಟಂದ್ರೂ ತನ್ನ ಪತ್ನಿ, ಇವನು ವರುಣ ಅಲ್ವಾ, ಹೀಗೆ ನೋಡ್ತಾ ಇದ್ದಾನಂತೆ. ಇದನ್ನು ಚತುರ್ಮುಖ ಬ್ರಹ್ಮದೇವರು ಗಮನಿಸಿದರು. ಒಂದು ಸಭೆಯಲ್ಲಿ ಹೇಗೆ ವರ್ತಿಸಬೇಕು ಅಂತ ಗೊತ್ತಾಗೋದಿಲ್ವ? ಒಬ್ಬಳು ಸ್ತ್ರೀ ತಾನು ವಸ್ತ್ರ ಇಲ್ಲದೆ ಇದ್ದಿದ್ದಾಗ ತಾವು ತಲೆ ತಗ್ಗಿಸಬೇಕಂತ ದೃಶ್ಯವನ್ನು ನೋಡಬಾರ್ದು ಅಂತ ಹೇಳುವುದನ್ನು ಬಿಟ್ಟು ನೋಡ್ತಾ ಇದ್ದೀಯಲ್ವ ನೀನು.
ಅದರಿಂದಾಗಿ ನೀನು ಬೇಗನೆ ರಾಜನಾಗಿ ಹುಟ್ಟು ಮನುಷ್ಯಲೋಕದಲ್ಲಿ ಅಂತ ಶಾಪ ಕೊಟ್ಟರು. ಹಿಂದೆನೇ ಶಾಪ ಕೊಟ್ಟಿದ್ದಾರೆ, ಇವಾಗ ಬೇಗ ಹುಟ್ಟಿ ಬಾ ಅಂತ ಇನ್ನೊಂದು ಶಾಪ ಕೊಟ್ಟರು ಚತುರ್ಮುಖ ಬ್ರಹ್ಮದೇವರು. ಅದರಿಂದಾಗಿ ಈ ಮಹಾಭಿಷಕ್ ರಾಜ ಇದ್ದಾನೆ, ಇವನು ಈ ಪ್ರತೀಪನ ಮಗ ಶಂತನುವಾಗಿ ಬಂದ. ಇದರೊಟ್ಟಿಗೆ ಇನ್ನೊಂದು ಕಥೆ ನಡೀತಲ್ಲಿ. ಅದರ ನೋಡಿ, ಒಂದಕ್ಕೊಂದು ಕಥೆಗಳು ಯಾವ ರೀತಿ ಲಿಂಕ್ ಆಗಿರ್ತದೆ ಅಂತ. ಅಷ್ಟವಸುಗಳು ಅಂತ ಪ್ರಸಿದ್ಧರಾದವರು ದ್ವಾದಶಾದಿತ್ಯರು, ಅಷ್ಟವಸುಗಳು, ಏಕಾದಶ ರುದ್ರರು ಅಂತ ವಸು ರುದ್ರ ಆದಿತ್ಯ ಅಂತ ಕೇಳ್ತೇವೆ. ಆ ಅಷ್ಟವಸುಗಳಲ್ಲಿ ದ್ರೋಣ, ಪ್ರಾಣ, ಅರ್ಕ, ನಂತರ ಅಗ್ನಿ, ದೋಷ, ವಸ್ತು, ವಿಭಾವಸು ಅಂತ ಈ ರೀತಿ 8. ಅವರಲ್ಲಿ ಕರೆಯವನು ವಿಭಾವಸು ಅಂತ. ಅವನಿಗೆ ಇನ್ನೊಂದು ಹೆಸರು ದ್ಯು ಅಂತ ಈ ವಸುವಿಗೆ. ಈ ದ್ಯುನಾಮಕ ವಸು ಏನಿದ್ದಾನೆ ಅವನ ಪತ್ನಿ ವರಾಂಗಿ ಅಂತ. ಈ ವರಾಂಗಿ ಏನಿದ್ದಾಳೆ, ವರಾಂಗಿಗೆ ಒಬ್ಬಳು ಗೆಳತಿ. ನಿಜವಾಗಲೂ ಅವಳ ಹೆಸರು ಜಿತವತಿ ಅಂತ ಹೇಳ್ತಾರೆ. ಜಿತವತಿ ಅಂತ ಅವಳ ಹೆಸರು. ಇವಳು ಉಶೀನರ ದೇಶದ ರಾಜನ ಪತ್ನಿ, ಸುವಿಂದ ಅಂತ ಆ ರಾಜನ ಪತ್ನಿ. ಆದರೆ ಇವಳ ಹೆಸರು ವರಾಂಗಿ ಅಂತಲೇ, ಯಾಕಂದರೆ ಒಳ್ಳೆ ಚಂದವಾದ ಅಂಗವುಳ್ಳವಳು. ಒಮ್ಮೆ ಏನಾಯಿತು ಅಂತೇಳಿದರೆ, ಈ ದ್ಯುನಾಮಕ ವಸು ತಾನು ತನ್ನ ಪತ್ನಿಯೊಂದಿಗೆ ವಸಿಷ್ಠರ ಆಶ್ರಮದ ಬಳಿ ಹೋಗ್ತಾ ಇದ್ದಾರಂತೆ. ವಸಿಷ್ಠರ ಆಶ್ರಮದ ಬಳಿ ಹೋಗಬೇಕಾದ್ರೆ ವಸಿಷ್ಠರ ಬಳಿ ಒಂದು ಗೋವಿತ್ತು, ನಂದಿನಿ. ನಂದಿನಿ ಅಂತ ಹೇಳಿದರೆ ನಾವು ಯಾವುದನ್ನು ಕಾಮಧೇನು ಅಂತ ಕರಿತೇವೆ, ಸುರಭಿಯನ್ನು ಕಾಮಧೇನು ಅಂತ ಕರಿತೇವೆ. ಆ ಸುರಭಿ ಹಾಗೂ ಕಶ್ಯಪರು, ಇವರಿಬ್ಬರ ದಾಂಪತ್ಯದಿಂದ ಸುರಭಿ ಕಶ್ಯಪರ ಪತ್ನಿಯವಳು, ಅವಳ ಮಗಳೇ ಈ ನಂದಿನಿ. ಈ ನಂದಿನಿಯನ್ನು ವಸಿಷ್ಠರು ಕರ್ಕೊಂಬಂದು ತಾವಿಟ್ಕೊಂಡಿದ್ರು. ಈ ನಂದಿನಿಯ ಹಾಲೇನಿದೆ ಇದು ಅವರ ಯಜ್ಞಯಾಗಾದಿಗಳಿಗೆಲ್ಲ ಉಪಯೋಗ ಆಗ್ತಾಯಿತ್ತು. ಆ ಹಾಲನ್ನು ಕುಡಿದ್ರೆ ಸಾವಿರಾರು ವರ್ಷಗಳ ಕಾಲ ಯೌವನ ಹೋಗುವುದೇ ಇಲ್ವಂತೆ, ಮುಪ್ಪು ಬರುವುದೇ ಇಲ್ವಂತೆ. ಅಂತಹ ವಿಶಿಷ್ಟವಾದ ಹಾಲ ಆ ನಂದಿನಿಯದ್ದು. ಅದಕ್ಕೋಸ್ಕರ ಈ ವರಾಂಗಿ ಏನಿದ್ದಾಳೆ ಅಂದರೆ ದ್ಯುನಾಮಕ ವಸುವಿನ ಪತ್ನಿ ವರಾಂಗಿ, ಅವಳು ಗಂಡನಿಗೆ ಹೇಳಿದ್ಲು, ನೋಡಿ ಈ ಹಸುವನ್ನು ನಾವು ತಗೊಂಡು ಹೋಗೋಣ ಅಂತ. ಯಾರಿಗೆ? ನಮ್ಮನೆಗಲ್ಲ. ಮತ್ತು ಈ ವರಾಂಗಿ ಫ್ರೆಂಡ್ ಇದ್ದಾಳಲ್ವ, ಯಾರಂದರೆ ಇನ್ನೊಬ್ಳು ವರಾಂಗಿ ಅಂತ ಅವಳ ಹೆಸರು ಕೂಡ, ಅಂದರೆ ಜಿತವತಿ. ಅವಳಿಗೋಸ್ಕರ ತಗೊಂಡೋಗೋಣ. ಪಾಪ ಅವಳು ಕೇಳ್ತಾ ಇದ್ಲು, ನಾನು ನಂದಿನಿ ಹಾಲು ಕುಡಿಬೇಕು ಅಂದರೆ ನಂದಿನಿ ಆ ವಸಿಷ್ಠರ ಹಸು ಏನಿದೆ ಅದರ ಹಾಲು ಕುಡಿಬೇಕು ಅಂತ. ಅದಕ್ಕೋಸ್ಕರ ತಗೊಂಡೋಗೋಣ ಅಂತ. ಈ ದ್ಯುನಾಮಕ ವಸು ಏನಿದ್ದಾನೆ, ವಸುವಾದರೂ ಕೂಡ ಆಯಿತು ಅಂತ ಹೇಳಿದ. ಆಯಿತು ತಗೊಂಡೋಗೋಣ, ಹಸುವನ್ನು ತಗೊಂಡೋಗೋಣ ಅಂತ ಹೇಳಿದ್ದು ಮಾತ್ರ ಅಲ್ಲ, ಉಳಿದ 7 ವಸುಗಳೇನಿದ್ದಾರೆ, ಉಳಿದ 7 ವಸುಗಳನ್ನು ಕೂಡ ತಾನು ಕರೆದ, ಬನ್ನಿ ಅಂತ. ನಿಜವಾಗಲೂ ಈ ವಸುಗಳಲ್ಲಿ ಒಬ್ಬ ಅಗ್ನಿ. ನಾವು ಯಾವ ಅಗ್ನಿ ಆರಾಧನೆ ಮಾಡ್ತೇವೆ, ಈ ಅಗ್ನಿ ಈ ವಸುಗಳಲ್ಲೊಬ್ಬ. ಅವರೆಲ್ಲ ಸೇರಿದರು. ಒಟ್ಟಿಗೆ 8 ವಸುಗಳು ಸೇರಿ ಆ ಹಸುವನ್ನು ಎಳ್ಕೊಂಡು ಹೋದ್ರಂತೆ ವಸಿಷ್ಠರ ಆಶ್ರಮದಿಂದ. ಬರಲಿಕ್ಕೆ ಕೇಳಲೇ ಇಲ್ಲವಂತೆ ನಂದಿನಿ. ಬರಲಿಕ್ಕೆ ಕೇಳದಿದ್ದರೂ ಕೂಡ ಬಲಾತ್ಕಾರದಿಂದ ತಾವು ಕರ್ಕೊಂಡೋದ್ರು ಆ ಹಸುವನ್ನು. ವಸಿಷ್ಠರು ಬಂದು ನೋಡಿದರೆ ಹಸು ಇಲ್ಲ. ದಿವ್ಯ ದೃಷ್ಟಿಯಿಂದ ಗೊತ್ತಾಯ್ತು ಅವರಿಗೆ, ಇದನ್ನು ಈ ದ್ಯುನಾಮಕ ವಸುವಿನ ಮಾತಿನಂತೆ, ಅದು ಅವನ ಹೆಂಡತಿ ಹೇಳಿ, ಅವನ ಹೆಂಡತಿಯ ಪ್ರಚೋದನೆಯಿಂದ ಗಂಡ ಈ ಕೆಲಸ ಮಾಡಿದ್ದಾನೆ, ಅದಕ್ಕೆ ಉಳಿದ 7 ವಸುಗಳು ಕೂಡ ಸಹಾಯ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಗೊತ್ತಾಗಿ ಕೂಡಲೇ ವಸಿಷ್ಠರು ಶಾಪ ಕೊಟ್ಟರು. ಇಲ್ಲಿ ತಿಳ್ಕೊಳ್ಬೇಕಾದದ್ದೇನೆಂದರೆ, ಬರೀ ವಸಿಷ್ಠರಿಗೆ ವಸುಗಳಿಗೂ ಶಾಪ ಕೊಡುವ ತಾಕತ್ತಿಲ್ಲ. ಕಾರಣ ಏನಂದರೆ, ಈ ವಸುಗಳ ಪೈಕಿ ಒಬ್ಬ ಅಗ್ನಿ ಇದ್ದಾನಲ್ವ, ಈ ಅಗ್ನಿ ವಸಿಷ್ಠರಿಗಿಂತಲೂ ಕೂಡ ಬಲ, ಅವನು ತಾಕತ್ತಿನಲ್ಲಿ ಹೆಚ್ಚು ಬಲವುಳ್ಳವನು. ಅದಕ್ಕಾಗಿ ಆ ಅಗ್ನಿಗೆ ಶಾಪ ಕೊಡುವ ತಾಕತ್ತು ವಸಿಷ್ಠರಿಗಿಲ್ಲ. ಇದು ಚತುರ್ಮುಖ ಬ್ರಹ್ಮದೇವರಿಗೆ ಗೊತ್ತುಂಟು. ಅದಕ್ಕೋಸ್ಕರ ಈ ವಸಿಷ್ಠರ ಒಳಗೆ ಚತುರ್ಮುಖ ಬ್ರಹ್ಮದೇವರು ಬಂದು ಕೂತರಂತೆ. ಅಂದರೆ ನೋಡಿ, ಮುಂದಿನ ಕೆಲಸಗಳೆಲ್ಲ ಆಗಬೇಕಲ್ಲ, ಅದಕ್ಕೋಸ್ಕರ ಚತುರ್ಮುಖ ಬ್ರಹ್ಮದೇವರು ಕೂತ್ಕೊಂಡು ಇವಾಗ ಶಾಪವನ್ನು ಕೊಟ್ಟರು. ಏನು ಅಂತ ಹೇಳಿದರೆ, ನೀವು ಅಧರ್ಮದಲ್ಲಿ ತೊಡಗಿದ್ದೀರಿ, ನನ್ನ ಹೋಮದ ಗೋವನ್ನು ಅಧರ್ಮದಿಂದ ಅಪಹಾರ ಮಾಡ್ಕೊಂಡು ಹೋಗಿದ್ದೀರಿ. ಅದಕ್ಕೋಸ್ಕರ ನೀವು 8 ಮಂದಿಯೂ ಕೂಡ ಹುಟ್ಟಿ ಬನ್ನಿ ಮನುಷ್ಯ ಲೋಕದಲ್ಲಿ ಅಂತ ಶಾಪ ಕೊಟ್ಟರು. ಅಷ್ಟು ಮಾತ್ರ ಅಲ್ಲ, 7 ಮಂದಿ ಏನಿದ್ದಾರೆ, 7 ಮಂದಿ ಕೂಡಲೇ ನೀವು ಬಿಡುಗಡೆ ಹೊಂದುತ್ತೀರಿ, ಮನುಷ್ಯರಾಗಿ ಹುಡ್ತೀರಿ, ಕೂಡಲೇ ಬಿಡುಗಡೆ ಹೊಂದುತ್ತೀರಿ. ಯಾಕಂತ ಹೇಳಿದರೆ ನಿಮ್ಮದು ನಿಜವಾಗಲೂ ತಪ್ಪೇನಿಲ್ಲ. ತಪ್ಪು ಆ ದ್ಯುನಾಮಕ ಏನಿದ್ದಾನೆ, ದ್ಯು ಅಂತ ವಸು, ಅವನದ್ದು, ಅವನು ತಪ್ಪದು.
ಅವನ ಹೆಂಡತಿಗೆ ಮಾತು ಕೇಳ್ಕೊಂಡು ಅವನು ಮಾಡಿದ. ಆದರೆ ಅವನಿಗೆ ಸಹಾಯ ಮಾಡಿದ್ರಲ್ಲ ನೀವು, ಸಹಾಯ ಮಾಡಿದ ತಪ್ಪಿನಿಂದಾಗಿ ನೀವು ಭೂಲೋಕದಲ್ಲಿ ಹುಟ್ಟಿ ಬರ್ತೀರಿ. ಇನ್ನು ಯಾರು ಪ್ರಚೋದನೆಯನ್ನು ಮಾಡಿಲ್ಲಲ್ವ, ನಿಜವಾಗಲೂ ಮುಖ್ಯ ಅಪರಾಧಿನಿ ಯಾರು ಅಂತ ಹೇಳಿದ್ರು ವರಾಂಗಿ, ಆ ದ್ಯುನಾಮಕ ವಸುವಿನ ಪತ್ನಿ ವರಾಂಗಿ. ಇವಳು ಮನುಷ್ಯ ಲೋಕದಲ್ಲಿ ಹುಟ್ಟಿ ಬರ್ತಾಳೆ. ಏನು ಅಂತ ಹೇಳಿದ್ರೆ ಅಂಬ ಅಂತ, ಅಂಬೆ ಎಂಬ ಹೆಸರಿನಿಂದ ಇವಳು ಹುಟ್ಟಿ ಬರ್ತಾಳೆ. ಹುಟ್ಟಿ ಬಂದರೆ ಅಷ್ಟಕ್ಕೆ ಇವಳು ಪಾಪ, ಅವಳು ಮಾಡಿದ ತಪ್ಪೇನಿದೆ, ತಪ್ಪಿಗೆ ಶಿಕ್ಷೆ ಆಗೋಲ್ಲ. ಅಲ್ಲಿ ಇವಳು ಮದುವೆ ಆಗದೆ ಉಳಿತಾಳೆ. ಅಷ್ಟು ಮಾತ್ರ ಅಲ್ಲ, ಇವಳು ಒಂದು ಗಂಡಿನ ಸಹಾಯವನ್ನು ಪಡೆದು, ಗಂಡಿನ ಸಹಾಯವನ್ನು ಪಡೆದು ಅಂದರೆ ಅರ್ಥ ಏನಂದರೆ ಶಿಖಂಡಿಯಾಗಿ ಅಂತ, ಶಿಖಂಡಿಯಾಗಿ ತನ್ನ ಗಂಡನನ್ನೇ ವಿರೋಧ ಮಾಡ್ತಾಳೆ, ಗಂಡನಿಗೆ ತಾನು ವಿರೋಧಿ ಆಗ್ತಾಳೆ, ಗಂಡನ ಸಾವಿಗೆ ತಾನೇ ಕಾರಣ ಆಗ್ತಾಳೆ ಇವಳು. ಇಷ್ಟು ಶಾಪವನ್ನು ಅವಳಿಗೆ, ವರಾಂಗಿಗೆ ಬೇಕಾದ ಶಾಪ ಸಿಗ್ತಾವಳಿಗೆ. ಇನ್ನು ಇವನೇನಿದ್ದಾನೆ ದ್ಯುನಾಮಕ ವಸು, ಯಾವ ವಸು ಇಷ್ಟಿಗೂ ಕಾರಣ ಆದನೋ ಅವನು ಈ ಉಳಿದ 7 ಮಂದಿ ಏನಿದ್ದಾರೆ, 7 ಮಂದಿಯ ಹುಟ್ಟಲಿಕ್ಕೆ ಗರ್ಭಪಾಸದ ದೋಷ, ದುಃಖ. ಅಂದರೆ ಒಂದೊಂದು ಮಗುವು 9 ತಿಂಗಳೇನು ಗರ್ಭದಲ್ಲಿ ಕೂತಿರ್ತದೆ, ಅದು ಅನುಭವಿಸುವ ದುಃಖ ಹೇಳತೀರದು. ಪುರಾಣಗಳಲ್ಲಿ ಹೇಳ್ತಾರೆ ಸಿಕ್ಕಾಪಟ್ಟೆ ಕಷ್ಟ ಅನುಭವಿಸ್ತದೆ ಅಂತ. ಆ ರೀತಿ ಇವನದ್ದು ದುಃಖ, ಗರ್ಭವಾಸದ ದುಃಖ, ಅದರೊಟ್ಟಿಗೆ ಪ್ಲಸ್ 7 ಮಂದಿಯದ್ದು, ಒಟ್ಟಿಗೆ 8 ಮಕ್ಕಳು ಗರ್ಭವಾಸದಲ್ಲಿ ಎಷ್ಟು ದುಃಖ ಅನುಭವಿಸ್ತಾರೋ ಅಷ್ಟೂ ದುಃಖವನ್ನು ಇವನೊಬ್ಬನೇ ಅನುಭವಿಸಬೇಕು. ಹೇಗೆ ಅಂತ ಹೇಳಿದ್ರೆ ಅಮ್ಮನ ಗರ್ಭದಲ್ಲಿ ಇದ್ದಲ್ಲ, ಮತ್ತು ಇವನು ಬಾಣದ ಹಾಸಿಗೆಯ ಮೇಲೆ ಮಲ್ಕೊಂಡು ಇಷ್ಟೂ ದುಃಖವನ್ನು ಅನುಭವಿಸಬೇಕು. ಅಷ್ಟು ಮಾತ್ರ ಅಲ್ಲ, 8 ಮಂದಿ ಸಾಯುವ ದುಃಖ ಏನಿದೆ ಅದನ್ನು ಇವನೇ ಅನುಭವಿಸಬೇಕು. ಅವರು ಅನುಭವಿಸಿದ್ಲಿ, ಇವನೇ ಅನುಭವಿಸಬೇಕು. 8 ಮಂದಿಯ ಸಾವಿನ ದುಃಖವನ್ನು ಇವನೇ ಅನುಭವಿಸಬೇಕು. ಯಾಕೆ, ಯಾವ ರೀತಿ ಅಂತ ಹೇಳಿದ್ರೆ ಬಾಣಗಳಿಂದ ಚುಚ್ಚಲ್ಪಟ್ಟವನಾಗಿ, ದೇಹದ ತುಂಬ ಬಾಣದಿಂದ ಚುಚ್ಚಲ್ಪಟ್ಟವನಾಗಿ ಇವನು ಆ 8 ಮಂದಿಯ ಸಾವಿನ ದುಃಖವನ್ನು ಅನುಭವಿಸಬೇಕು, 8 ಮಂದಿಯ ಹುಟ್ಟಿನ ದುಃಖವನ್ನು ಅನುಭವಿಸಬೇಕು ಇವನೇ. ಈ ರೀತಿ ಶಾಪವನ್ನು ಕೊಟ್ಟರು. ಬೇಕಾದಷ್ಟು ಶಾಪ ಆಯ್ತು ಇವನಿಗೆ. ಈ ಯಾರಿಗೆ, ದ್ಯುನಾಮಕ ವಸುವಿಗೆ, ಅವನ ಹೆಂಡತಿಗೆ ಈ ವಿಷಯ ಗೊತ್ತಾಯಿತು, ವಸುಗಳೆಲ್ಲರಿಗೂ ಕೂಡ. ಕೂಡಲೇ ವಸುಗಳು ಆ ಹಸುವನ್ನು ತಗೊಂಬಂದರು, ವಸಿಷ್ಠರ ಮುಂದಿಟ್ಟರು. ಅವ್ರಿಗೆ ಗೊತ್ತಿವಾಗ ಇದು ಬರೀ ವಸಿಷ್ಠರು ಕೊಟ್ಟ ಶಾಪ ಅಲ್ಲ, ವಸಿಷ್ಠರೊಳಗೆ ಇವಾಗ ಚತುರ್ಮುಖ ಬ್ರಹ್ಮದೇವರು ಕೂತ್ಕೊಂಡಿದ್ದಾರೆ ಅಂತ ಗೊತ್ತುಂಟು. ಅದಕ್ಕೆ ಕೈ ಜೋಡಿಸಿದರು, ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರು. ನಮ್ಮಿಂದ ತಪ್ಪಾಯಿತು, ಕ್ಷಮಿಸಿಬಿಡಿ, ಯಾವುದೇ ಕಾರಣಕ್ಕೂ ನಾವು ಮನುಷ್ಯ ಸ್ತ್ರೀಯಲ್ಲಿ ಹುಟ್ಟಿ ಬರುವುದಿಲ್ಲ ಅಂತ. ಮನುಷ್ಯ ಸ್ತ್ರೀಯಲ್ಲಿ ಹುಟ್ಟಿ ಬರುವುದಿಲ್ಲ, ಭೂಲೋಕದಲ್ಲಿ ಹುಟ್ಟಿ ಬನ್ನಿ ಅಂತ ಹೇಳಿದ್ದೀರಿ, ಹುಟ್ಟುತ್ತೇವೆ, ನಿಮ್ಮ ಶಾಪ ತಪ್ಪಾಗುವುದಿಲ್ಲ. ಆದರೆ ನಮಗೆ ಒಂದು ಅನುಗ್ರಹ ಮಾಡಬೇಕು, ಏನಂದರೆ ನಾವು ಮನುಷ್ಯ ಸ್ತ್ರೀಯಲ್ಲಿ ಹುಟ್ಟಿ ಬರುವುದಿಲ್ಲ, ದೇವತಾ ಸ್ತ್ರೀಯಲ್ಲಿ ನಾವು ಹುಟ್ಟಿ ಬರ್ತೇವೆ. ಯಾಕಂದರೆ ಮನುಷ್ಯ ಸ್ತ್ರೀಯಲ್ಲಿ ಹುಟ್ಟಿ ಬರುವುದಾಗಿದ್ದರೆ ಮನುಷ್ಯರಾಗಿ ನಾವು ಗರ್ಭದಲ್ಲಿ ಕೂತ್ಕೊಳ್ಬೇಕು, 9 ತಿಂಗಳು ಒದ್ದಾಡಬೇಕು, ಮತ್ತು ಹಡಿಯುವುದು ಇವೆಲ್ಲ ನಮಗೆ ಬೇಡ, ಇದು ನಮಗೆ ಅನುಗ್ರಹವನ್ನು ಮಾಡಬೇಕು. ತಥಾಸ್ತು ಅಂತ ಹೇಳಿದರು ವಸಿಷ್ಠರ ಒಳಗಿರುವಂತಹ ಚತುರ್ಮುಖ ಬ್ರಹ್ಮದೇವರು, ಅಂದರೆ ವಸಿಷ್ಠರ ಹೊರಗಿನಿಂದ. ಅಷ್ಟು ಮಾತ್ರ ಅಲ್ಲ, ಯಾವ ಪಾಪ ಈ ದ್ಯುನಾಮಕ ವಸು ಏನಿದ್ದಾನೆ ಇವನು ಬೇಕಾದಷ್ಟು ಶಾಪ ಪಡೆದು ಬಿಟ್ಟಿದ್ದಾನೆ. ನಮ್ಮ 8 ಜನರ ಸಾವಿನ ದುಃಖ, 8 ಜನರ ಹುಟ್ಟಿನ ದುಃಖ ಇದೆಲ್ಲ ಅಂತ. ಆದರೆ ಅದರೊಟ್ಟಿಗೆ ನಾವೇನು ಪ್ರಾರ್ಥನೆ ಮಾಡ್ಕೊಳ್ತೇವೆ ಅಂದರೆ ಇವನು ಸಕಲ ಶಾಸ್ತ್ರವನ್ನು ತಿಳಿದವನಾಗಬೇಕು, ಇವನು ಮಹಾ ಯಶಸ್ವಿ ಆಗಬೇಕು. ಅಷ್ಟು ಮಾತ್ರ ಅಲ್ಲ, ನಮ್ಮ 7 ಜನರ ಬಲವೂ ಕೂಡ ಇವನಿಗೆ ಬರಬೇಕು, 7 ಜನರ ಬಲವೂ ಇವನಿಗೆ ಬರಬೇಕು, ಇವನು ಮಹಾ ಯಶಸ್ವಿ ಆಗಬೇಕು. ನಮ್ಮ 7 ಜನರ ಆಯುಷ್ಯವೂ ಇವನಿಗೆ ಬರಬೇಕು. ಅಂದರೆ ಒಟ್ಟಿಗೆ ಅವನದ್ದು ಆಯುಷ್ಯ, ಇವರದ್ದು ಆಯುಷ್ಯ, ಇಷ್ಟು ಆಯುಷ್ಯವೂ ಅವನಿಗೆ ಬರಬೇಕು, ಅವನು ಕೀರ್ತಿವಂತನಾಗಬೇಕು. ಈ ರೀತಿ ತಾವು ವರವನ್ನು ಕೇಳಿದರು. ತಥಾಸ್ತು ಅಂತ ಹೇಳಿದರು ಚತುರ್ಮುಖ ಬ್ರಹ್ಮದೇವರು, ಆಗಲಿ ಅಂತ. ಹೀಗೆ ಇಷ್ಟು ಶಾಪದ ಕಥೆ ನಡೀತು. ಇದಾದ ಮೇಲೆ ವಸುಗಳು ಯೋಚನೆ ಮಾಡಿದರು, ಹೌದು ಇವಾಗ ನಮಗೆ ಶಾಪ ಏನೋ ಬಂದಿದೆ, ನಾವು ಹುಟ್ಟಿ ಬರಬೇಕು, ಎಲ್ಲಿ ಹುಟ್ಟಿ ಬರುವುದು, ಯಾರ ಹತ್ರ ಹುಟ್ಟಿ ಬರುವುದು? ಅದಕ್ಕೆ ಅವರಿಗೆ ನೆನಪಾದದ್ದು ಗಂಗೆಗೊಂದು ಶಾಪ ಬಂದಿದೆ ಅಂತ. ನೀನು ಮನುಷ್ಯ ಲೋಕದಲ್ಲಿ ಯಾರು ಈ ವರುಣ ಏನು ಹುಟ್ಟಿ ಬರ್ತಾನೋ ಅವನ ಪತ್ನಿ ಆಗು ಅಂತ. ಆದರೆ ಅಲ್ಲಿ ಚತುರ್ಮುಖ ಬ್ರಹ್ಮದೇವರನ್ನು ಶಾಪ ಕೊಟ್ಟಿದ್ದಾರೆ ಅಂದರೆ ಗಂಗೆಗೆ ನೀನು ಮನುಷ್ಯಳಾಗಿ ಬಾ ಅಂತ ಕೊಟ್ಟಿಲ್ಲ. ಮತ್ತೇನೆಂದರೆ ಮನುಷ್ಯನಾಗಿ ಏನು ವರುಣ ಬರ್ತಾನೆ ಅವನ ಪತ್ನಿ ಆಗು ನೀನು ಅಂತ. ಇದು ಅವ್ರಿಗೆ ಗೊತ್ತಾಯಿತು. ಕೂಡಲೇ ಗಂಗೆ ಹತ್ರ ಹೋದರು. ಗಂಗೆ ಹತ್ರ ಹೋಗಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ, ಓ ಗಂಗೆ, ನೀನೊಂದು ನಮಗೆ ಸಹಾಯ ಮಾಡಬೇಕು.
ಏನು ಅಂದರೆ ನಮ್ಮನ್ನು ನೀನು ಹಡಿಬೇಕು, ಹಡಿದು ಕೊಂದಾಕಬೇಕು. ಮಗುವನ್ನು ಹಡಿಬೇಕು, ಹಡಿದ ಮಗುವನ್ನು ಕೊಂದು ಹಾಕಬೇಕು. ಎಂಥ ದುಷ್ಟ ಕೆಲಸ ಅಂದರೆ ಶಿಶು ಹತ್ಯೆಯನ್ನು ಮಾಡಬೇಕು ಅಂತ. ಹಾಗೆ ಮಾಡಿದರೆ ನಮಗೆ ಶಾಪ ವಿಮೋಚನೆ ಆಗುತ್ತೆ, ನಾವು ಉದ್ಧಾರ ಆಗ್ತೇವೆ ಅಂತ. ಗಂಗೆ ಸ್ಪಷ್ಟ ಹೇಳ್ತಾಳೆ, ನಿಮಗೆ ಉಪಕಾರ ಆಗುವುದಾದರೆ ಖಂಡಿತವಾಗಿ ನಾನು ಮಾಡ್ತೇನೆ, ಆದರೆ ಅದರಿಂದಾಗಿ ನನಗೆ ಪಾಪ ಬರಬಾರದು ಅಂತ. ಶಿಶು ಹತ್ಯೆಯನ್ನು ಮಾಡಿದ ಪಾಪ ನನಗೆ ಬರಬಾರದು. ಅಷ್ಟು ಮಾತ್ರ ಅಲ್ಲ, ನಿಮಗೆ ನಾವು ನಂತರವೂ ಇಷ್ಟ ಆಗಬೇಕೇ, ಇವಳು ನಮ್ಮನ್ನು ಕೊಂದಾಕಿಬಿಟ್ಟಿದ್ದಾಳೆ ಅಂತ ನೀವು ನನ್ನ ಬಗ್ಗೆ ಕೆಟ್ಟ ಭಾವನೆ ಬರಬಾರ್ದು. ಆ ರೀತಿ ಇರುವುದಾದರೆ ನಾನು ನಿಮ್ಮನ್ನು ಹಡಿತೇನೆ ಅಂತ ಹೇಳಿದ್ರು. ಆಯಿತು ಅಂತ ಒಪ್ಪಿದರು. ಅದಕ್ಕೆ ಯೋಗ್ಯರಾದ ಇವಾಗ ಇವಳಿಗೆ ಶಾಪ ಇದೆ, ಅದರ ಪ್ರಕಾರ ಇವಳು ಶಂತನುವಿನ ಪತ್ನಿ ಆಗಬೇಕು. ಹೇಗಾಗುವುದು? ಅಷ್ಟು ಪತ್ನಿ ಆಗುವುದು ಮಾತ್ರ ಅಲ್ಲ, ಅಲ್ಲಿ ಏನೊಂದು ಕಷ್ಟ ಇದೆ ಅಂತ ಹೇಳಿದ್ರೆ, ಮಗುವನ್ನು ಹಡಿಬೇಕು, ಹಡದ ಮಗುವನ್ನು ಕೊಂದು ಹಾಕಬೇಕು. ಒಂದು ಮಗು ಅಲ್ಲ, 7 ಮಗು. ಎಷ್ಟು ಕಷ್ಟ ಇದೆ. ಯಾಕಂತ ಹೇಳಿದ್ರೆ ಮಗುವನ್ನು ಹಡಿಯುವುದೇ ಎಲ್ಲ ಇಡೀ ಮನೆ ಮಂದಿ ಎಲ್ಲ ಕಾಯ್ತಾ ಇರ್ತಾರೆ, ಯಾವಾಗ ಮಗು ಹಡಿತಾಳೆ ಅಂತ. ಹಡಿದು ಕೂಡಲೇ ಸಂಭ್ರಮದಿಂದ ನಾಮಕರಣ ಮಾಡುವುದು, ಅದು ಮಾಡುವುದು, ಇದರಲ್ಲೇ ಇರಬೇಕಾದ್ರೆ ಇವಳು ಅದಕ್ಕೆ ಇದಿಲ್ಲ, ಅವಕಾಶ ಇಲ್ಲ. ಮಗುವನ್ನು ಈ ಕಡೆ ಹಡಿಯೋದು, ಆ ಕಡೆ ತೊಗೊಂಡು ಹೋಗಿ ಬಿಸಾಕೋದು, ಕೊಂದು ಹಾಕೋದು. ಇಂಥ ಕ್ರೂರ ಕೆಲಸ ಮಾಡಬೇಕು. ಏನೋ ಒಂದು ಮಗು ಮಾಡಿದರೆ ಒಂಥರ, ಎಲ್ಲ ಮಗು ಆ ರೀತಿ ಮಾಡ್ಕೊಂಬಂದ್ರೆ ಏನು ತಿಳ್ಕೊಳ್ತಾರೆ? 1, 2, 3 ಇದ್ದ ಕೂಡಲೇ ಇದಕ್ಕೆ ತಲೆ ಕೆಟ್ಟಿದೆ ಅಂತ ಮೆಂಟಲ್ ಹಾಸ್ಪಿಟ್ಲಿಗೆ ಸೇರಿಸ್ತಾರೆ. ಯಾಕಂದರೆ ತಲೆ ಸರಿ ಇಲ್ಲ ಅಂತ, ಅಥವಾ ಏನೋ ಭೂತಾವೇಶ ಈ ರೀತಿ ಏನೋ ತಿಳ್ಕೊಳ್ತಾರೆ ಹೊರತು ಸರಿಯಾಗಿ ತಿಳ್ಕೊಳ್ಳೋದಿಲ್ಲ. ಅಥವಾ ಕೇಳ್ತಾರೆ ಏನಾಗ್ತಾ ಇದೆ, ಯಾಕೆ ಮಾಡ್ತೀಯಾ ಅಂತ. ಅದಕ್ಕೆ ಇವಳು ಬೇಕಾದ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಂಡ್ಳು ಗಂಗೆ. ಹೇಗೆ ಅಂದರೆ, ಒಮ್ಮೆ ಪ್ರತೀಪ ರಾಜ ಅವನು ಕೂತಿದ್ದಾನಂತೆ, ಸಿಂಹಾಸನದಲ್ಲಿ ಕೂತಿದ್ದಾನಂತೆ. ಗಂಗೆ ಸೀದಾ ತಾನು ಬಂದಂತೆ, ಬಂದು ಆ ಪ್ರತೀಪ ರಾಜನ ಬಲತೊಡೆಯಲ್ಲಿ ಕೂತ್ಕೊಂಡ್ಬಿಟ್ಲಂತೆ. ಪ್ರತೀಪ ನೋಡ್ತಾನೆ, ಇವಳು ಯಾಕಬ್ಬ ಬಂದಿದ್ದಾಳೆ, ನೋಡಿದರೆ ದೇವತಾ ಸ್ತ್ರೀಯಾಗಿ ಕಾಣಿಸ್ತಾ ಇದ್ದಾಳೆ. ಇವಳು ಯಾಕೆ ಬಂದು ನನ್ನ ತೊಡೆ ಮೇಲೆ ಕೂತಿದ್ದಾಳೆ, ಅದು ಬಲತೊಡೆ ಮೇಲೆ ಕೂತಿದ್ದಾಳಲ್ವ. ಅದಕ್ಕೆ ಕೇಳ್ತಾನೆ, ನಿನ್ನನ್ನು ನೋಡಿದರೆ ನೀನು ಯಾರೋ ಮನುಷ್ಯ ಸ್ತ್ರೀಯಾಗಿ ನನಗೆ ಕಾಣಿಸ್ತಾ ಇಲ್ಲ, ಯಾರೋ ದೇವತಾ ಸ್ತ್ರೀಯಾಗಿ ಕಾಣಿಸ್ತಾ ಇದೆಯಾ. ನೀನು ಬಂದು ಕೂತದ್ದು ನೋಡಿದರೆ ನಿನಗೆ ನನ್ನ ಮೇಲೆ ಆಸೆ ಇದೆ ಎಂದೂ ನನಗೆ ಕಾಣಿಸ್ತಾ ಇಲ್ಲ. ನನ್ನ ಮೇಲೆ ಆಸೆಯಿಂದ ಅಯ್ಯೋ ಇವನನ್ನು ಮದುವೆ ಆಗಬೇಕು ಅಂತ ನನ್ನ ಮೇಲೆ ಆಸೆಯಿಂದಲೂ ನೀನು ಬಂದವಳಲ್ಲ. ಯಾಕಂದರೆ ನನ್ನ ಮೇಲೆ ಆಸೆಯಿಂದ ಬಂದಿದ್ದರೆ ಎಡತೊಡೆಯಲ್ಲಿ ಕೂರ್ತಾ ಇದ್ದೆ. ಯಾವತ್ತೂ ಒಬ್ಬ ಪುರುಷನ ಎಡತೊಡೆ ಪತ್ನಿಗೆ ಸಂಬಂಧಪಟ್ಟದ್ದು. ಎಡತೊಡೆಯಲ್ಲಿ ಪತ್ನಿ ಕೂತ್ಕೊಳ್ಬೇಕಂತೆ. ಮತ್ತು ಬಲತೊಡೆ ಅನ್ನುವಂಥದ್ದು ಒಂದಾ ಮಗಳಿಗೆ ಇಲ್ಲ ಸೊಸೆಗೆ, ಇವರಿಬ್ಬರ ಜಾಗ ಅಂತೆ. ಬಲತೊಡೆಯಲ್ಲಿ ಮಗಳು ಅಥವಾ ಸೊಸೆ ಕೂತ್ಕೊಳ್ಳೋದಂತೆ. ನೀನಿವಾಗ ನನ್ನ ಬಲತೊಡೆಯಲ್ಲಿ ಬಂದು ಕೂತಿದ್ದೀಯಾ ಅಂತೇಳಿದ್ರೆ, ಒಂದಾ ನನ್ನ ಮಗಳಾಗ್ಲಿಕ್ಕೆ ನೀನು ಇಚ್ಛೆ ಪಡ್ತಾ ಇದ್ದೀಯಾ, ಅಥವಾ ನನ್ನ ಸೊಸೆ ಆಗಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀಯಾ. ನೀನು ಏನು ಇಚ್ಛೆ ಪಡ್ತಾ ಇದೆಯಾ ಹೇಳು ಅಂತ ಹೇಳ್ತಾನೆ. ಅದಕ್ಕೆ ಹೇಳ್ತಾಳೆ, ನಾನು ನಿನ್ನ ಸೊಸೆ ಆಗ್ಲಿಕ್ಕೆ ಬಯಸ್ತೇನೆ ಅಂತ ಹೇಳ್ತಾನೆ. ನಿನ್ನ ಸೊಸೆ ಆಗ್ಲಿಕ್ಕೆ ಬಯಸ್ತೇನೆ, ಅದಕ್ಕಾಗಿ ನಾನು ಬಂದಿದ್ದೇನೆ. ಸರಿ, ನನ್ನ ಸೊಸೆ ಆಗೋದಾದರೆ ಏನೂ ತೊಂದರೆ ಇಲ್ಲ, ಆದರೆ ಒಂದು ಷರತ್ತಿದೆ ಅಂತ ಹೇಳ್ತಾಳೆ. ನಾನು ನಿನ್ನ ಮಗನ ಹೆಂಡತಿಯಾಗುವುದಾಗಿದ್ದರೆ ಒಂದು ಷರತ್ತಿದೆ. ಒಂದು ಷರತ್ತು ಅಂದರೆ 3 ಕಾರಣ. 3, ನಾನು ಯಾರು ಅಂತ ಕೇಳಬಾರದು, ನನ್ನನ್ನು ತಡಿಬಾರದು, ನಾನು ಏನು ಮಾಡಿದರೂ ಕಾರಣ ಕೇಳಬಾರ್ದು. ಈ 3ಕ್ಕೆ ನಿನ್ನ ಮಕ್ಕಳು ಒಪ್ಪಿದರು ಅಂತೇಳಿದರೆ ನಾನು ಮದುವೆ ಆಗ್ತೇನೆ ಅಂತ ಹೇಳ್ತಾಳೆ. ಯಾರು ನನ್ನ ಮಗನಲ್ಲಿ ಯಾರನ್ನು ಮದುವೆ ಆಗ್ತೀಯಾ? ನಿನ್ನ 3ನೇ ಮಗನನ್ನು ನಾನು ಮದುವೆ ಆಗ್ತೇನೆ ಅಂತ ಹೇಳ್ತಾಳೆ. ಸ್ವಾರಸ್ಯ ಏನಂದರೆ, ಮಹಾಭಾರತ ಹೇಳ್ತದೆ, ಮಹಾಭಿಷಕ್ ರಾಜನ್ ಇವನಿಗೆ ಪ್ರತೀಪನಿಗೆ ಇನ್ನೂ 3ನೇ ಮಗುವೇ ಇಲ್ಲ, ಇರೋದು 2 ಮಕ್ಕಳು. ಆವಾಗ ದೇವಾಪಿ ಹಾಗೂ ಇವನು ಬಾಕಲಿಕ 2. ಈ ಪ್ರತೀಪ ನಂತರ ತಪಸ್ಸು ಮಾಡಿದಂತೆ. ತಪಸ್ಸು ಮಾಡಿ ತಪಸ್ಸಿನಿಂದ ಪಡೆದಂತಹ ಮಗನೇ ಈ ಶಂತನು ಅಂತ ಹೇಳ್ತಾರೆ. ಶಂತನು ಬೆಳೆದು ದೊಡ್ಡವನಾದ. ಪ್ರತೀಪ ಗಂಗೆಗೆ ಮಾತು ಕೊಟ್ಟಾಗಿದೆ, ಆಯಿತು ನನ್ನ ಮಗನನ್ನು ನಿನಗೆ ಕೊಡ್ತೇನೆ, ನನ್ನ ಸೊಸೆಯನ್ನಾಗಿ ನಿನ್ನನ್ನು ಮಾಡಿಕೊಳ್ತೇನೆ ಅಂತ ಮಾತು ಕೊಟ್ಟಾಗಿದೆ. ಆಮೇಲೆ ಮಗನನ್ನು ಪಡೆದ. ಮಗ ದೊಡ್ಡವನಾದ ಶಂತನು. ನಮಗಿಲ್ಲಿ ಪ್ರಶ್ನೆ ಬರ್ಬೋದು, ಅಲ್ರಿ ಹಾಗಿದ್ರೆ ಗಂಡನಿಗಿಂತ ಹೆಂಡತಿ ದೊಡ್ಡವಳ ವಯಸ್ಸಿನ? ಯಾಕಂತ ಹೇಳಿದ್ರೆ ದೇವತೆಗಳಿಗೆ ಆಯುಷ್ಯದ ಲೆಕ್ಕಾಚಾರ ಇಲ್ಲ. ಅವಳಿಗೆ ಈ ದೇಹ ಬಂದಿಲ್ಲ, ಅವಳಿಗೆ ನಮ್ಮ ಹಾಗೆ ದೇಹ ಬಂದಿಲ್ಲ. ಅವಳು ದೇವತಾ ದೇಹದಲ್ಲೇ ಇದ್ದಾಳು, ಅವಳು ದೇವತೆಗಳ ದೇಹದಲ್ಲೇ ಇದ್ದಾಳು ಅವಳು. ಅದಕ್ಕಾಗಿ ಆಯುಷ್ಯದ ವಯಸ್ಸಿನ ಲೆಕ್ಕಾಚಾರ ನಮ್ಮ ಮನುಷ್ಯರದ್ದು ಮಾಡಲಿಕ್ಕಿಲ್ಲ ಅವಳಿಗೆ. ಒಮ್ಮೆ ಈ ಶಂತನು ತಾನು ಗಂಗಾ ತೀರದಲ್ಲಿ ಸಂಚಾರ ಮಾಡ್ತಾ ಇರಬೇಕಾದ್ರೆ ಅತ್ಯಂತ ಸುಂದರಿಯಾದ ಕನ್ಯೆಯನ್ನು ಕಂಡಂತೆ. ಯಾರಂದ್ರೆ ಇದೆ ಗಂಗೆ. ಗಂಗೆ ಅವನ ಕಣ್ಣಿಗೆ ಬಿದ್ಲು.
ಬಹಳ ಮನಸ್ಸು ಸೋತುಬಿಟ್ನಂತೆ ಅವನು. ಅವಳ ಹತ್ರ ಬಂದು ಕೇಳಿದ್ನಂತೆ, ಯಾರು ನೀನು, ಏನು ಕತೆ, ಹೀಗೆ ಅಂತ, ನನ್ನನ್ನು ವಿವಾಹ ಆಗ್ತೀಯಾ ಅಂತ. ಓ, ಖಂಡಿತವಾಗಿ ನಾನು ವಿವಾಹವಾಗ್ತೇನೆ, ಹಿಂದೆ ಮಾತು ಕೂಡ ಕೊಟ್ಟಿದ್ದೆ ನಾನು ನಿಮ್ಮ ತಂದೆಗೆ ನಿನ್ನನ್ನು ವಿವಾಹವಾಗ್ತೇನೆ ಅಂತ. ಆದರೆ ಅವನಿಗೂ ಹೇಳಿದ್ದು 3 ಕಾರಣ. 3 ಕಾರಣ ನಿನ್ನ ಮುಂದೆ ಹೇಳ್ತೇನೆ. ಏನಂತ ಹೇಳಿದ್ರೆ, ಒಂದು, ನಾನು ಯಾರು ಅಂತ ಕೇಳಬಾರ್ದು, ಮದುವೆ ಆದಮೇಲೂ ಕೂಡ ಯಾವತ್ತಿಂದ ಯಾವತ್ತಿಗೂ ನಾನು ಯಾರು ಅಂತ ಕೇಳಬಾರ್ದು. ಎರಡನೇದೇನು ಅಂತ ಹೇಳಿದ್ರೆ, ನನ್ನನ್ನು ತಡಿಬಾರ್ದು, ನಾನು ಏನು ಮಾಡಿದರೂ ಕಾರಣ ಕೇಳಬಾರ್ದು, ಯಾಕೋಸ್ಕರ ಹೀಗೆ ಮಾಡಿದೆ ಕೇಳಬಾರ್ದು. ಇದಾಗ ಒಪ್ಪಿದೆಯಾ, ನಾನು ಮದುವೆ ಆಗ್ತೇನೆ ಅಂತ ಹೇಳ್ತಾಳೆ. ಶಂತನು ಒಪ್ಪಿದ. ಯಾವ ಕಾರಣದಿಂದ ಅಂತ ಹೇಳಿದ್ರೆ, ಬರೀ ಕಾಮುಕತೆಯಿಂದ ಅಲ್ಲ. ಯಾಕಂದರೆ ಇವತ್ತು ಕೂಡ ಈ ರೀತಿ ಹುಡುಗಿಯರು ಅನೇಕ ನಿಬಂಧನೆಗಳೇನಿರುವುದುಂಟು. ಆಯಿತು, ಒಪ್ಪಿಬಿಡ್ತಾರೆ, ಯಾಕಂತೇಳಿದ್ರೆ ಒಂದು ಮದುವೆ ಆದರೆ ಸಾಕು ಅಂತ ಅಷ್ಟೇ. ಆದರೆ ಹಾಗಲ್ಲ. ಹಿಂದೆ ಶಂತನು ಯಾಕೆ ಒಪ್ಪಿದ ಅಂತ ಮಹಾಭಾರತ ಕಾರಣ ಹೇಳ್ತದೆ. ಅವಳನ್ನು ನೋಡಿದಾಗ ಇವಳು ಖಂಡಿತವಾಗಿಯೂ ಮನುಷ್ಯ ಸ್ತ್ರೀ ಅಲ್ಲ, ಇವಳು ದೇವತಾ ಸ್ತ್ರೀ. ದೇವತಾ ಸ್ತ್ರೀಯರು ಯಾವತ್ತೂ ತಪ್ಪು ಮಾಡೋಲ್ಲ. ಅದಕ್ಕಾಗಿ ಇವಳು ದೇವತಾ ಸ್ತ್ರೀ ಎಂಬ ಕಾರಣದಿಂದಾಗಿ ಒಪ್ಪಿದ್ರಂತೆ. ಶಂತನು ಒಪ್ಪಿದ. ಹಾಗೆ ಶಂತನುವನ್ನು ಗಂಗೆ ತಾನು ವಿವಾಹವಾದಳು. ವಿವಾಹವಾಯಿತು. ವಿವಾಹ ಆಗಿ ಅನೇಕ ವರ್ಷಗಳ ಕಾಲ ಬಹಳ ಆನಂದದಿಂದಿದ್ರಂತೆ ಗಂಗೆ ಹಾಗೂ ಶಂತನು. ಅವಳು ಗರ್ಭಿಣಿಯಾದಳು. ಗರ್ಭಿಣಿಯಾಗಿ ಮೊದಲ ಮಗುವನ್ನು ಪಡೆದಳು. ಪಡೆದು ಕೂಡಲೇ ಅರಮನೆಯಿಂದ ಸೀದಾ ಹೊರಟ್ಲಂತೆ. ಶಂತನು ನೋಡ್ತಾ ಇದ್ದಾನೆ, ಇದೇನು ಮಗುವನ್ನು ಪಡೆದು ಎಲ್ಲಿ ಹೋಗ್ತಾ ಇದ್ದಾಳೆ. ಸೀದಾ ಹೋಗಿ ಗಂಗೆಗೆ ಮಗುವನ್ನು ಬಿಸಾಕಿದ್ಲು. ಮೊದಲನೇ ಮಗುವನ್ನು ಗಂಗೆಗೆ ಬಿಸಾಕಿದ್ಲು. ಶಂತನು ಒಮ್ಮೆ ಎದೆ ಜಲ್ ಅಂತ ಹೇಳ್ತು. ಹುಟ್ಟಿದ ಮಗುವನ್ನು ಹೆತ್ತ ತಾಯಿಯೇ ತಗೊಂಡೋಗಿ ಗಂಗೆ ಬಿಸಾಕುವುದು ಅಂತ ಹೇಳಿದ್ರೆ ಏನು ಅರ್ಥ. ಆದರೆ ಅದು ಮೊದಲನೆಯ ವಸು. ಅವರಿಗೆ ಹುಟ್ಟಲಿಕ್ಕೆ ಮಾತ್ರ, ಹುಟ್ಟಿದ ಕೂಡಲೇ ತಗೊಂಡು ಬಿಸಾಕಿದ್ಲು. ಅವರಿಗೆ ಆ ಮೂಲ ರೂಪಕ್ಕೆ ಹೋಗಿ ವಸು ಸೇರಿಕೊಂಡ. ಎರಡನೇ ಮಗು ಆಯಿತು. ಎರಡನೇ ಮಗುವನ್ನು ಇದೇ ತಗೊಂಡೋಗಿ ತಾನು ಹುಟ್ಟಿದ ಕೂಡಲೇ ತಗೊಂಡೋದ್ಲು, ಗಂಗೆಗೆ ಎಸೆದ್ಲು. ಮೂರನೇ ಮಗು ಹುಟ್ಟಿದ ಕೂಡಲೇ ತಗೊಂಡೋದ್ಲು, ಗಂಗೆಗೆ ಎಸೆದ್ಲು. ಶಂತನು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅವನಿಗೆ. ಕೇಳೋಣ ಕೇಳೋಣ ಕಂಡೀಷನ್ ಹಾಕ್ಬಿಟ್ಟಿದ್ದಾಳೆ. ಕೇಳಲಿಕ್ಕಿಲ್ಲ, ನಾನು ಏನು ಮಾಡಿದರೂ ಕೇಳಲಿಕ್ಕಿಲ್ಲ, ತಡಿಲಿಕ್ಕಿಲ್ಲ. 3 ಕಂಡೀಷನಲ್ಲಿ ಒಂದು ಕಂಡೀಷನನ್ನು ನೀನು ಮೀರಿದರೂ ಕೂಡ ನಾನು ಬಿಟ್ಟು ಹೋಗಿಬಿಡ್ತೇನೆ ನಿನ್ನನ್ನು, ಆಮೇಲೆ ನಿನ್ನೊಟ್ಟಿಗೆ ನಾನಿರಲ್ಲ. ಅದಕ್ಕೆ ಹೆದರ್ಕೊಳ್ತಾ ಇದ್ದಾನೆ ಶಂತನು. ಹೆದರ್ಕೊಂಡು ಪ್ರತಿಯೊಂದು ಬಾರಿಯೂ ಕೂಡ ಇವಳ ಹತ್ರ ಪ್ರಶ್ನೆ ಮಾಡೋಲ್ಲ, ಯಾಕೆ ಅಂತ ಕೇಳಲ್ಲ, ತಡಿಲಿಕ್ಕೆ ಹೋಗೋಲ್ಲ. ಎಷ್ಟು ಅಂತ ತೊಳ್ಕೊಂಡ. ನಾನು ನೋಡಿ, ಒಬ್ಬ ತಂದೆಯಾಗಿ ಎಷ್ಟು 1 2 3 4 5 6 7 ಮಕ್ಕಳನ್ನು ಈ ರೀತಿ ತೊಗೊಂಡೋಗಿ ಕೊಂದು ಹಾಕಿದರೂ ಕೂಡ, ಅಂದರೆ ಆ ಶಂತನುವಿನ ತಾಳ್ಮೆ ಸಹನೆಗೆ ನಿಜವಾಗ್ಲೂ ಮೆಚ್ಚಬೇಕಾದದ್ದು. ಎಂಥ ಸಹನೆ, ಎಂಥ ತಾಳ್ಮೆ ಅವನಿಗೆ. 8ನೇ ಮಗುವನ್ನು ಹಡದ್ಲಂತೆ. 8ನೇ ಮಗುವನ್ನು ಹಡೆದು ಅದನ್ನು ತಾನು ಗಂಗೆ ಹತ್ರ ತೊಗೊಂಡು ಹೋಗ್ತಾ ಇದ್ದಾಳೆ. ನಿಜವಾಗ್ಲೂ ಈ ಮಗುವನ್ನು ಕೊಲ್ಲುವ ಉದ್ದೇಶ ಇಲ್ಲ ಅವಳಿಗೆ, ಯಾಕಂದರೆ ಈ ಮಗು ಬದುಕಬೇಕು, ಬ್ರಹ್ಮದೇವರ ಶಾಪದಂತೆ ಬದುಕಬೇಕು. ಆದರೆ ಎಲ್ಲವೂ ಕೂಡ ನಾವು ಹೇಳ್ತೀವಲ್ಲ ಪ್ರೀ ಪ್ಲ್ಯಾನೆಡ್ ಅಂತ, ಆ ರೀತಿ ದೇವತೆಗಳ ಒಂದೊಂದು ಘಟನೆಗಳು ಕೂಡ, ಈ ದೇವಲೋಕದಲ್ಲಿ ನಡೆಯುವ ಒಂದೊಂದು ಘಟನೆಗಳು ನಮ್ಮ ಜೀವನದಲ್ಲಿರ್ಬೋದು, ಯಾರ ಜೀವನದಲ್ಲಿರ್ಬೋದು. ನಮಗೇನೋ ಅದು ಹೊಸದಾಗಿ ಕಾಣಿಸ್ತದೆ, ಅಯ್ಯೋ ಅಕಸ್ಮಾತಾಗಿ ನನ್ನ ಜೀವನದಲ್ಲಿ ಆಗಿಬಿಟ್ಟಿದೆ ಅಂತ. ಹಾಗಲ್ಲ. ಮತ್ತು ಅದೆಲ್ಲವೂ ಕೂಡ ದೇವತೆಗಳಿಂದ ಸರಿಯಾಗಿ ನಿರ್ಮಿಸಲ್ಪಟ್ಟಿರ್ತದೆ. 8ನೇ ಮಗುವನ್ನು ಕರ್ಕೊಂಡು ಹೋಗಬೇಕಾದ್ರೆ ಮಾತ್ರ ಇವನಿಗೆ ತಡೀಲಿಕ್ಕಾಗಲಿಲ್ಲ. ಅಲ್ಲಿವರೆಗೂ ತಡೀಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಬಾಯಿ ಮುಚ್ಚಿಕೊಂಡು ಕೂತಿದ್ದಾವೆ, ಬಾಯಿ ಬೆಚ್ಚಿಬಿಟ್ಟ. ಯಾಕಂತೇಳಿದ್ರೆ ಅದು ಒಳಗಿನಿಂದ ಪ್ರೇರಣೆ ಆಗಿಬಿಡ್ತು ಅವನಿಗೆ. ನಿಲ್ಲು ಅಂತ ಹೇಳ್ದ. ತಡೆದ, ಹೋಗಬೇಡ ನಿಲ್ಲು ಅಂತ. ಒಂದು ಷರತ್ತು ಮುರಿದ. ಯಾಕೆ ಈ ಮಗುವನ್ನು ತೊಗೊಂಡು ಹೋಗ್ತಾ ಇದ್ದೀಯಾ? 2ನೇ ಷರತ್ತು ಮುರಿದ. ಅಂದರೆ ಕಾರಣ ಕೇಳಬಾರ್ದು. ನೀನು ಯಾರು? ಯಾಕಂತೇಳಿದ್ರೆ ಈ ರೀತಿ ತೊಗೊಂಡು ಹೋಗಿ ಕೊಲ್ತಾ ಇದೆಯಾ ಅಂದರೆ ನೀನು ರಕ್ಕಸಿಗಿಂತ ಕಡೆ. ಯಾಕಂದರೆ ರಕ್ಕಸಿಯರು ತಮ್ಮ ಮಕ್ಕಳನ್ನು ಹುಟ್ಟಿದ ಕೂಡಲೇ ಕೊಲ್ಲುವುದಿಲ್ಲ. ಹಾಗಂತ ನೋಡಲಿಕ್ಕೆ ದೇವತಾಸ್ತ್ರಿ ಮಾಡ್ತಾ ಇರೋದು ಮಾತ್ರ ರಾಕ್ಷಸಿಯರಿಗಿಂತ ಕಡೆಯಾದ ಕೆಲಸ. ಏನಿದು, ಯಾರು ಇವಳು ಗೊತ್ತಾಗುತ್ತೆ ಅದೇ ಕೇಳ್ತಾ ಇಲ್ಲ. ಯಾರು ನೀನು? ಯಾಕೋಸ್ಕರ ಈ ರೀತಿ ಮಾಡ್ತಾ ಇದ್ಯಾ ಅಂತ ಕೇಳಿದಾಗ ಅವಾಗ ಹೇಳ್ತಾಳೆ, ನಾನು ಗಂಗೆ. ಮತ್ತು ಯಾಕೋಸ್ಕರ ಈ ರೀತಿ ಮಾಡ್ತಾ ಇದ್ಯಾ ಅಂದರೆ ಹಿಂದೆ ನಡೆದ ಘಟನೆಯನ್ನೆಲ್ಲ ಹೇಳ್ತಾಳೆ. ಈ ರೀತಿ ಅಷ್ಟವಸುಗಳಿಗೆ ಶಾಪ ಬಂದದ್ದು, ಆ ಶಾಪದಿಂದಾಗಿ ತನ್ನ ಹತ್ರ ಬಂದು ಪ್ರಾರ್ಥನೆ ಮಾಡಿಕೊಂಡಿದ್ದು, ತಾನು ಪ್ರತಿಯೊಂದು ಮಗುವನ್ನು ಕೂಡ ಗಂಗೆಯಲ್ಲಿ ಹಾಕಿ ಅವರಿಗೆ ಮುಕ್ತಿಯನ್ನು ಕೊಟ್ಟದ್ದು. ಹೇಳ್ತಾಳೆ, ನಿನ್ನ 7 ಮಕ್ಕಳು ಕೂಡ ಏನಿದ್ದಾರೆ ಅವರು ಏನೂ ವ್ಯರ್ಥ ಆಗಿಲ್ಲ,
ಅವರು ಗಂಗೆಯಲ್ಲಿ ತಾವು ಪ್ರಾಣವನ್ನು ಬಿಟ್ಟು ವಸುಲೋಕವನ್ನು ಸೇರಿಕೊಂಡಿದ್ದಾರೆ. ಎಲ್ಲರೂ ವಸುಗಳಾಗಿದ್ದಾರೆ. ಮತ್ತು ಈ 8ನೇ ಮಗುವನ್ನು ನಾನು ಕೊಲ್ಲುವುದಿಲ್ಲ ಅಂತ ಹೇಳಿ, ಕೊಲ್ಲುವುದಿಲ್ಲ, ಕೊಲ್ಲಿಕ್ಕೆ ನಾನು ತೊಗೊಂಡು ಹೊರಟಿದ್ದು ಅಲ್ಲ. ಆದರೆ ನೀನು ತಡೆದೀಯ ನಾನು ಈ ಮಗುವನ್ನು ತೊಗೊಂಡು ಹೋಗ್ತೇನೆ, ತೊಗೊಂಡೋಗಿ ಬೆಳೆಸಿ ದೊಡ್ಡವನನ್ನಾಗಿ ಮಾಡಿ ಆಮೇಲೆ ನಿನಗೆ ಕೊಡ್ತೇನೆ ಅಂತ ಹೇಳಿ ಗಂಗೆ ತಾನು ಹೊರಟೇ ಬಿಟ್ಲಂತೆ. ಆ ಮಗುವನ್ನು ತಗೊಂಡು ಹೊರಟೇ ಬಿಟ್ಲು. ಇವನಿಗೆ ನಿಜವಾಗಲೂ ದೇವವ್ರತ ಅಂತ ನಾಮಕರಣ ಮಾಡ್ತೇನೆ. ದೇವವ್ರತ ಅಥವಾ ಗಂಗಾದತ್ತ ಅಂತ 2 ಹೆಸರು ಅವನಿಗೆ, ದೇವವ್ರತ ಗಂಗಾದತ್ತ ಅಂತ. ಆ ರೀತಿ ಇವನಿಗೆ ನಾಮಕರಣ ಆಗ್ತದೆ ಅಂಥೇಳಿ ಆ ಮಗುವನ್ನು ತಗೊಂಡು ಹೊರಟುಬಿಟ್ರು. ಇಲ್ಲಿ ಒಂದು ಪ್ರಶ್ನೆ ಏನು ಬರ್ತದೆ ಅಂತ ಹೇಳಿದರೆ, ಎಷ್ಟಾದರೂ ಕೂಡ ಇವಳು ಹೆಂಡತಿ ಆದಲು ಅಂತ ಹೇಳಿದ್ಮೇಲೆ ಗಂಡನೊಟ್ಟಿಗೆ ಇರಬೇಕು, ಅದು ನಿಯಮ. ಅವಳು ಷರತ್ತು ಹಾಕಿರಲಿ, ಏನೇ ಹಾಕಿರಲಿ, ಯಾವತ್ತೂ ನಮ್ಮ ಭಾರತೀಯ ವೈದಿಕ ಸಂಸ್ಕೃತಿಯ ಪ್ರಕಾರ ಈ ರೀತಿ ಹೆಂಡತಿ ಗಂಡನನ್ನು ಬಿಟ್ಟು ಹೋಗುವುದು ಅಂತಿಲ್ಲ. ಇವಳು ಯಾಕೆ ಆ ರೀತಿ ಬಿಟ್ಟು ಹೋದ್ಲು? ಹಾಗಿದ್ರೆ ಇವಳು ಪತಿವ್ರತೆ ಆಗಿರಲಿಲ್ವಾ ಅಂತ ಹೇಳಿದರೆ ಅದಕ್ಕೆ ಬಹಳ ಸ್ಪಷ್ಟವಾಗಿ ಒಂದು ದೇವತಾ ರಹಸ್ಯವನ್ನು ಇಲ್ಲಿ ಹೇಳ್ತಾರೆ ನೋಡಿ. ಮಧ್ವಾಚಾರ್ಯರು ಬಹಳ ಸುಂದರವಾಗಿ ಹೇಳ್ತಾರೆ. ಯಾವತ್ತೂ ದೇವತೆಗಳ ಒಂದು ರಹಸ್ಯ ಏನು ಅಂತ ಹೇಳಿದರೆ, ಅವರು ಯಾರಿಗೂ ಕಾಣಿಸಿಕೊಳ್ಳುವುದಿಲ್ವಂತೆ. ಅದೃಶ್ಯತ್ವಂ, ದೇವತೆಗಳು ಮನುಷ್ಯ ಲೋಕದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ, ಮತ್ತು ಯಾರಿಗೂ ಮುಟ್ಲಿಕ್ಕೆ ಸಿಗುವುದಿಲ್ಲ. ಅಸ್ಪೃಶ್ಯತ್ವಂ, ಯಾರಿಗೂ ಮುಟ್ಲಿಕ್ಕೆ ಸಿಗುವುದಿಲ್ಲ. ಮೂರನೆಯದ್ದು, ಯಾರೊಟ್ಟಿಗೂ ಸಂಭಾಷಣೆ ಮಾಡುವುದಿಲ್ಲ. ಈ ಮನುಷ್ಯ ಲೋಕದ ಯಾರೊಟ್ಟಿಗೂ ಸಂಭಾಷಣೆ ಮಾಡುವುದಿಲ್ಲ. ಇದು ದೇವತೆಗಳ ಒಂದು ನಿಯಮ ಅಂತ. ಮತ್ತು ಏನಾದರೂ ಕಾರಣ ಇದ್ದರೆ ಮಾತ್ರ, ಎಷ್ಟು ಕಾರಣ ಇದೆಯೋ ಅಷ್ಟು ಮಾತ್ರ ಮಾತಾಡ. ಅಂದರೆ ದೇವತೆಗಳು ಕೆಲವೊಮ್ಮೆ ಯಾವ ಮನುಷ್ಯರಿಗೆ ಒಲಿಯುವುದುಂಟು, ವರ ಕೊಡೋದುಂಟು. ಅದೆಷ್ಟು ಅಂದರೆ ಆ ಸಮಯದಲ್ಲಿ ಮಾತ್ರ, ಅದು ಎಷ್ಟುಂಟು ಅಷ್ಟೇ, ಅದಕ್ಕಿಂತ ಹೆಚ್ಚಿರೋಲ್ಲ. ಇಲ್ಲಿಯೂ ಕೂಡ ಅಷ್ಟೇ. ಸ್ವಾರಸ್ಯ ಏನು ಅಂದರೆ, ನಿಜವಾಗಿಯೂ ಕೂಡ ಗಂಗೆಯ ಪತಿಯೇ ಇವನು. ಶಂತನು ಮತ್ಯಾರೋ ಅಲ್ಲ, ನಿಜವಾಗಲೂ ವರುಣ. ತನ್ನ ಪತಿಯೇ ಆಗಿದ್ದರೂ ಕೂಡ ಇವಾಗ ಅವನಿಗೆ ಬಂದಿರುವ ಶರೀರ ಯಾವುದು ಅಂದರೆ ಮನುಷ್ಯ ದೇಹ ನೋಡಿ. ಅದರಿಂದಾಗಿ ಅವಳಿಗೆ ಆ ಶಂತನೊಟ್ಟಿಗೆ ಬಾಳಲಿಕ್ಕಾಗೋಲ್ಲ. ಯಾಕಂದರೆ ಇವಳ ದೇಹ ಶ್ರೇಷ್ಠವಾದ ದೇಹ. ದೇವತೆಗಳ ದೇಹಕ್ಕೂ ನಮ್ಮ ದೇಹಕ್ಕೂ ಏನು ವ್ಯತ್ಯಾಸ ಅಂದರೆ, ಎಲ್ಲವೂ ಪಾಂಚಭೌತಿಕ ದೇಹವೇ. ದೇವತೆಗಳ ದೇಹದಲ್ಲೂ ಇರುವಂಥದ್ದು ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ ನಮ್ಮ ದೇಹದಲ್ಲಿರುವಾಗೆ. ಆದರೆ ಅದರ ಮಿಶ್ರಣದಲ್ಲಿ ಮಾತ್ರ ವ್ಯತ್ಯಾಸ ಇದೆ. ನಮ್ಮ ದೇಹ ಏನಿದೆ, ಈ ದೇಹದಲ್ಲಿ ಮಣ್ಣಿನ ಅಂಶ ಹೆಚ್ಚು. ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶದಲ್ಲಿ ಮಣ್ಣಿನ ಅಂಶ ಹೆಚ್ಚು ನಮ್ಮ ದೇಹದಲ್ಲಿ. ಆದರೆ ದೇವತೆಗಳ ದೇಹದಲ್ಲಿ ಮಣ್ಣಿನ ಅಂಶ ತುಂಬ ಕಮ್ಮಿ, ಮತ್ತು ತೇಜಸ್ಸಿನ ಅಂಶ ಹೆಚ್ಚು, ಬೆಂಕಿಯ ಅಂಶ ಹೆಚ್ಚು ಅವರ ದೇಹದಲ್ಲಿ. ಅದಕ್ಕೆ ನೋಡಿ ಅವರು ಪ್ರಕಾಶಮಾನವಾಗಿರ್ತಾರೆ ದೇವತೆಗಳು, ಯಾಕಂದರೆ ಅವರಲ್ಲಿ ತೇಜಸ್ಸಿನ ಅಂಶ ಹೆಚ್ಚು. ಈ ರೀತಿ ಒಬ್ಬೊಬ್ಬರಲ್ಲಿ. ಅದೇ ಇವಾಗ ನಾವು ಈ ಭೂತ, ಪ್ರೇತ, ಪಿಶಾಚಿ ಮುಂತಾದವುಗಳನ್ನ ನೋಡ್ತೇವೆ, ಅವುಗಳಲ್ಲಿ ಗಾಳಿಯ ಅಂಶ ಹೆಚ್ಚು ಆ ದೇಹದಲ್ಲಿ. ವಾಸ್ತವಿಕವಾಗಿ ಅದು ಪಂಚಭೌತಿಕ ಶರೀರವೇ, ಆದರೆ ಅದರಲ್ಲಿ ಗಾಳಿಯ ಅಂಶ ಹೆಚ್ಚು. ಅದಕ್ಕೆ ಅವರದ್ದು ಏನಂದರೆ ವಾಯುವ್ಯ ಶರೀರ ಅವುಗಳದ್ದೆಲ್ಲ. ಈ ರೀತಿ ಪಂಚಭೂತಗಳ ಶರೀರ ಆದರೂ ವ್ಯತ್ಯಾಸ ಇರ್ತದೆ. ಈ ನಮ್ಮದೇನಿದೆ ಮಣ್ಣಿನ ದೇಹ, ಇದರಲ್ಲಿ ವಾಸನೆ, ಯಾವಾಗಲೂ ವಾಸನೆ. ದೇವತೆಗಳ ದೇಹದಲ್ಲಿ ವಾಸನೆ ಬರುವುದು ಅಂತ ಇಲ್ವಂತೆ, ಬೆವರು ಬರುವುದು ಅಂತ ಇಲ್ವಂತೆ, ಕೊಳೆ ಆಗುವುದು ಅಂತ ಇಲ್ವಂತೆ. ದೇವತೆಗಳ ದೇಹ ಅಲ್ಲ, ಅವರು ಉಡುವ ವಸ್ತ್ರವೂ ಕೂಡ ಕೊಳೆ ಆಗಲ್ವಂತೆ, ಅಷ್ಟು ಕ್ಲೀನ್ ಅವರು. ಶುಚಿರುವೈ ದೇವಾಹ ಅಂತ. ಅದರಿಂದಾಗಿ ಈ ಮನುಷ್ಯರನ್ನು ಕಂಡ್ರೆ ಅವರಿಗೆ ಅಷ್ಟಕ್ಕಷ್ಟೇ, ದೇವತೆಗಳಿಗೆ. ಈ ಮನುಷ್ಯರು ಅಂದರೆ ವಾಸನೆ ಅವರಿಗೆ. ಅದಕ್ಕೆ ಎಷ್ಟರ ಮಟ್ಟಿಗೆ ಅಂದರೆ, ಪೂಜೆ ಮಾಡಬೇಕಾದ್ರೆ ಮೊದಲು ಒಂದು ಮಂತ್ರ ಹೇಳಲಿಕ್ಕಿದೆ. ಅದನ್ನು ವೇದ ಹೇಳುತ್ತದೆ. ಪೂಜೆಗೆ ಬಂದು ಕೂತ್ಕೊಂಡು ಕೂಡಲೇ ಮೊದಲು ನಮಗೂ ದೇವರಿಗೂ ಮಧ್ಯೆ ಒಂದು ಪರದೆ ಕಲ್ಪನೆ ಮಾಡ್ಕೊಳ್ಬೇಕಂದ್ರೆ, ಒಂದು ಪರದೆ. ಯಾಕೆ ಅಂತ ಹೇಳಿದರೆ, ನಾವು ಬಂದು ಕೂತ್ ಕೂಡಲೇ ನಮ್ಮ ಮೈಯಿಂದ ವಾಸನೆ ಬರಲಿಕ್ಕೆ ಶುರುವಾಗುತ್ತದೆ. ನಮಗೇನು ಗೊತ್ತಾಗೋಲ್ಲ, ಆದರೆ ದೇವತೆಗಳು ಅಷ್ಟು ಸೂಕ್ಷ್ಮ. ದೇವತೆಗಳೇ ಗೊತ್ತಾಗತ್ತಂತೆ. ಗೊತ್ತಾಗಿ ಕೂಡಲೇ ಹೊರಟು ಬಿಡ್ತಾರಂತೆ, ವಾಸನೆ ಇದೆ, ನಾವು ಹೊರಡ್ತೇವೆ. ಅದಕ್ಕೋಸ್ಕರ ಮಧ್ಯದಲ್ಲಿ ಒಂದು ಮಂತ್ರ ಇದೆ. ಮಂತ್ರವನ್ನು ಹೇಳುವ ಮೂಲಕ ಒಂದು ಪರದೆಯನ್ನು ಕಲ್ಪನೆ ಮಾಡಿಕೊಂಡು ನಮ್ಮ ವಾಸನೆ ಹೋಗಬಾರ್ದು ದೇವತೆಗಳಿಗೆ ಅಂತ. ಅಂದರೆ ಅಷ್ಟು ಶುಚಿಯವರು. ಅದರಿಂದಾಗಿ ಇವಾಗ ಗಂಗೆಯು ಕೂಡ ಇಲ್ಲಿ ಶಂತನು ಒಟ್ಟಿಗೆ ಇದ್ಲು. ಎಷ್ಟು ಅಂದರೆ ಅವಳಿಗೆ ಶಾಪ ಎಷ್ಟು ಬಿಡುಗಡೆ ಆಗಬೇಕಿತ್ತು ಅಷ್ಟು, ಮತ್ತು ಆ ವಸುಗಳಿಗೆ ಎಷ್ಟು ಸದ್ಗತಿ ಕೊಡಬೇಕಿತ್ತು ಇಷ್ಟು. ಆಮೇಲೆ ಗೊತ್ತಾದ ಮೇಲಂತೂ ಇರುವುದೇ ಇಲ್ಲ. ಕಾರಣ ಇದ್ದಾಗ ಇರ್ತಾರಂತೆ ಇಲ್ಲಿ, ಅದು ಆ ಕಾರಣ ಮುಗೀತು ಅಂತ ಹೇಳಿದ ಮೇಲೆ ಆಮೇಲೆ ಇರುವುದೇ ಇಲ್ವಂತೆ. ಹಾಗಾಗಿ ಗಂಗೆ ಇವಾಗ ಅವಳ ಕಾರಣ ಮುಗೀತು, ಅಷ್ಟು ಮಾತ್ರ ಅವಳು ಯಾರು ಅಂತ ಗೊತ್ತಾಯಿತು. ಗೊತ್ತಾದ ಮೇಲಂತೂ ಇರೋಲ್ಲ ಅವರು ಈ ಮನುಷ್ಯ ಲೋಕದಲ್ಲಿ. ಅಂದರೆ ದೇವತೆಗಳು ಇರುವುದೇ ಒಂದು ರೀತಿ. ಇದನ್ನು ಮಧ್ವಾಚಾರ್ಯರು ಒಂದು ಕಡೆ ಹೇಳ್ತಾರೆ, ಏನಂದರೆ ದೇವತೆಗಳು ಇಲ್ಲಿ ಬಂದಾಗ ನಮ್ಮ ಹಾಗೆ ಇರೋಲ್ವಂತೆ.
ಅವರಿಗೆ ಈ ಜನಜಂಗುಳಿ ಮಧ್ಯೆ ಇರುವುದು ಆಗೋದಿಲ್ವಂತೆ, ಇಷ್ಟ ಅಲ್ವಂತೆ, ಏಕಾಂತ ಪ್ರಿಯರು, ಆದಷ್ಟು ಏಕಾಂತದಲ್ಲಿರ್ತಾರಂತೆ. ಮತ್ತೇನು ಅಂದರೆ ಮಿತಭಾಷಿಗಳು, ದೇವತೆಗಳು ಯಾವತ್ತೂ ಹೆಚ್ಚು ಮಾತಾಡಲ್ವಂತೆ. ಮಾತಾಡಿದ್ರು ಅಂದರೆ ಅದಕ್ಕೆ 10 ಅರ್ಥಗಳಿರ್ತದೆ. ಇದು ದೇವತೆಗಳ ಲಕ್ಷಣ ಅಂತ ಹೇಳ್ತಾರೆ. ಮನುಷ್ಯ ಲೋಕಕ್ಕೆ ಬಂದಾಗಲೂ ದೇವತೆಗಳು ಈ ರೀತಿ ಇರ್ತಾರೆ ಅಂತ. ಅದಕ್ಕೆ ಗಂಗೆ ತಾನು ಶಂತನುವಿನೊಟ್ಟಿಗೆ ಇನ್ನು ನಾನು ಇರುವುದಿಲ್ಲ ಅಂತೇಳಿ ಹೊರಟು ಹೋಗ್ಬಿಟ್ಲು. ಶಂತನು ತಾನು ಬೇಸರ ಮಾಡಿಕೊಂಡ್ರೂ ಕೂಡ ಏನು ಮಾಡಲಿಕ್ಕಾಗತ್ತೆ, ಸುಮ್ಮನೆ ಇದ್ದ. ಇದೇ ಸಂದರ್ಭದಲ್ಲಿಯೇ ಇಲ್ಲಿ ಯಾವಾಗ ಈ ದೇವವ್ರತ ತಾನು ಜನಿಸಿದ ಅದೇ ಸಂದರ್ಭದಲ್ಲಿ ಇನ್ನೂ 4 ಮಂದಿ ಹುಟ್ಟಿದ್ರು ನೋಡಿ, ಅತ್ಯಂತ ಶೂರರು, ವೀರರು, ಅತ್ಯಂತ ಪ್ರಸಿದ್ಧರಾದವರು. ಯಾರು ಅಂತ ಹೇಳಿದ್ರೆ ಕೃಪಾಚಾರ್ಯರು. ಈ ಕೃಪಾಚಾರ್ಯರು ಭೀಷ್ಮಾಚಾರ್ಯರ ಸಮಕಾಲೀನರು, ಅಂದರೆ ಈ ದೇವವ್ರತನ ಸಮಕಾಲೀನರು. ಇವರ ಜನ್ಮ ಹೇಗಾಯಿತು ಅದನ್ನು ಮಹಾಭಾರತ ತಿಳಿಸ್ಕೊಂಡು ಬರ್ತದೆ. ಒಮ್ಮೆ ಈ ಶಂತನುವೆ ಬೇಟೆಗೋಸ್ಕರ ಹೋಗಿದ್ದಂತೆ. ಹೋದಾಗ ಒಂದು ಸಣ್ಣ ಅವಳಿ ಜವಳಿ ಅಂತ ಹೇಳ್ತೇವಲ್ಲ, ಒಂದು ಗಂಡು ಒಂದು ಹೆಣ್ಣು, 2 ಪುಟ್ಟ ಶಿಶುಗಳನ್ನು ಕಂಡಂತೆ. ಆ 2 ಶಿಶುಗಳನ್ನು ನೋಡಿ ಅವನಿಗೆ ತುಂಬ ಕೃಪೆ ಬಂದಂತೆ ಅವುಗಳಂತೆ. ಅಯ್ಯೋ ಪಾಪ, ಈ ಮಕ್ಕಳಿಗೆ ಯಾರೂ ಇಲ್ವಲ್ಲ ಅಂತ ತಾನು ಎತ್ಕೊಂಡು ಬಂದು ತನ್ನ ಅರಮನೆಯಲ್ಲೇ ಸಾಕಿದ್ನಂತೆ, ತನ್ನ ಮಕ್ಕಳ ಹಾಗೆ ಸಾಕಿದ್ದಾನಂತೆ. ಅವರೇ ಕೃಪಾಚಾರ್ಯರು. ಕೃಪಾ ಅಂದರೆ ಕೃಪೆಗೆ ಪಾತ್ರನಾದದಿಂದ ಕೃಪಾ. ಆ ಹೆಣ್ಣು ಮಗಳೇನಿದ್ದಾಳೆ ಅವಳು ಕೃಪಿ. ಇದು ಯಾರಪ್ಪ, ಈ ಮಕ್ಕಳು ಯಾರು ಅಂತ ಹೇಳಿದರೆ ಯಾರೋ ಕಾಡಿನಲ್ಲಿ ಅನಾಥವಾಗಿಬಿಟ್ಟು ಹೋದದ್ದ ಅಂದರೆ ಅಲ್ಲ, ಒಬ್ಬ ಶರದ್ವಾನ್ ಅಂತ ಋಷಿಯ ಮಕ್ಕಳು ಇವರು. ಅಯ್ಯೋ ಅವನ್ಯಾಕೆ ಈ ರೀತಿ ಬಿಟ್ಟು ಹೋದ ಅಂತ ಹೇಳಿದರೆ ಅದಕ್ಕೆ ಹೇಳ್ತಾರೆ, ಈ ಶರದ್ವಾನ್ ಏನಿದ್ದಾನೆ ತಪಸ್ಸಿಗೆ ಕೂತಿದ್ದಾನಂತೆ. ಕೂತಿದ್ದಾಗ ಅಲ್ಲಿ ಊರ್ವಶಿ ಬಂದ್ಲಂತೆ. ಊರ್ವಶಿಯನ್ನು ನೋಡಿದ್ದೇ ತಡ ದೈವ ಇಚ್ಛೆ ಅಂದರೆ ಮುಂದೆ ಏನಾಗಬೇಕು ಅದಾಗಬೇಕಲ್ವ, ಶರದ್ವಾನಿನ ರೇತಸ್ಸು ಬಿದ್ದೋಗ್ಬಿಡ್ತಂತೆ, ಕೆಳಗೆ ಬಿತ್ತಂತೆ ರೇತಸ್ಸು. ಋಷಿಗಳ ರೇತಸ್ಸು ಯಾವತ್ತೂ ವ್ಯರ್ಥ ಅಲ್ಲ. ಮತ್ತು ನಮ್ಮ ಹಾಗೆ ಅವರೇನೂ ಕಾಮುಕರಲ್ಲ ಋಷಿಗಳು, ನಮ್ಮ ಹಾಗೆ ಇಂದ್ರಿಯ ನಿಗ್ರಹ ಇಲ್ಲದೆ ಇರುವವರಲ್ಲ ಅವರು. ಆ ರೀತಿ ಇದ್ದರೆ ತಪಸ್ಸು ಮಾಡಲಿಕ್ಕಾಗತ್ತಾ? ಆದರೆ ದೈವ ಇಚ್ಛೆ, ಮುಂದೆ ಏನಾಗಬೇಕಾಗಿದೆ ಅದೆಲ್ಲ ದೈವ ಇಚ್ಛೆ. ಅದಕ್ಕನುಗುಣವಾಗಿ ರೇತಸ್ಸು ಕೆಳಗೆ ಬಿದ್ದೋಯ್ತು. ಆ ರೇತಸ್ಸಿನಿಂದ ಉಂಟಾದವರೇ ಇವರಿಬ್ಬರು. ನಿಜವಾಗಲೂ ಇವರಿಗೆ ಯಾರೇ ತಾಯಿ ಇಲ್ಲ, ಅಯೋನಿಜರು ಅಂತ ಕರೀತಾರೆ. ಅಂದರೆ ಅಮ್ಮನ ಹೊಟ್ಟೆಯನ್ನು ಪ್ರವೇಶ ಮಾಡದೆ ಹುಟ್ಟಿದವರು ಇವರಿಬ್ಬರು, ಈ 2 ಮಕ್ಕಳು ಕೂಡ ಅಯೋನಿಜರು. ಅದರಲ್ಲಿ ಇವರಿಬ್ಬರು ಕೂಡ ದೇವತಾಂಶ ಸಂಭೂತರು. ಆ ಕೃಪ ಏರಿದ್ದಾರೆ, ಕೃಪನೇ ವಿಷ್ಕಂಭ ಅಂತ ಒಬ್ಬ ರುದ್ರ, ಅವನು ಹುಟ್ಟಿ ಬಂದದ್ದು. ಇವಳೇನಿದ್ದಾಳೆ ಈ ಕೃಪಿ ಮತ್ಯಾರೂ ಅಲ್ಲ, ಬೃಹಸ್ಪತ್ಯಾಚಾರ್ಯರ ಪತ್ನಿಯಾದ ತಾರೆಯೇ ಕೃಪಿಯಾಗಿ ಹುಟ್ಟಿ ಬಂದು. ಇವರಿಬ್ಬರನ್ನು ಕೂಡ ಬಹಳ ಚೆನ್ನಾಗಿ ಈ ಶಂತನು ತನ್ನ ಮಕ್ಕಳಾಗೆ ನೋಡಿಕೊಂಡಂತೆ. ಈ ಕೃಪಾಚಾರ್ಯರಾದರೂ ಈ ತಾವು ವಿಷ್ಣುವನ್ನು ವಿಶೇಷವಾಗಿ ಆರಾಧನೆಯನ್ನು ಮಾಡಿ ಚಿರಂಜೀವಿ ಆದರು. ಅಂದರೆ ಈ ಕಲ್ಪದ ಕಡೆಯವರೆಗೆ ಆಯುಷ್ಯವುಳ್ಳವರು. ಅದಕ್ಕೆ ಇವತ್ತು ಚಿರಂಜೀವಿಗಳಲ್ಲಿ ನಾವು ಕೃಪಾಚಾರ್ಯರನ್ನು ಲೆಕ್ಕಾಚಾರ ಮಾಡ್ತೇವೆ. ಈ ಕೃಪಾಚಾರ್ಯರು ವಿಶೇಷವಾಗಿ ವಿಶ್ವಾಮಿತ್ರರ ಹತ್ರ ವೇದಾಧ್ಯಯನವನ್ನೆಲ್ಲ ಮಾಡಿದ್ರಂತೆ. ನಂತರ ವೇದವ್ಯಾಸರ ಬಳಿ ದೇವರ ತತ್ವಜ್ಞಾನವನ್ನೆಲ್ಲ ತಾವು ಸಂಪಾದನೆ ಮಾಡಿದ್ರಂತೆ. ಅಷ್ಟಲ್ಲದೆ ಮಹಾಭಾರತ ಹೇಳ್ತದೆ, ಅಪ್ಪ ಶರದ್ವಾನೇನಿದ್ದಾನೆ ಅವರು ಕೂಡ ರಹಸ್ಯವಾಗಿ ಗುಟ್ಟಾಗಿ ಬಂದು ಪಾಠ ಹೇಳಿ ಹೋಗ್ತಾಯಿದ್ರು ಅಂತ ಮಗನಿಗೆ. ಹೀಗೆ ಈ ಕೃಪಾಚಾರ್ಯರಿದ್ದಾರೆ, ಇವರು ಭೀಷ್ಮಾಚಾರ್ಯರಿಗೆ ಸಮಕಾಲೀನರು. ಅಷ್ಟು ಮಾತ್ರ ಅಲ್ಲ, ಸರ್ವಶಸ್ತ್ರಶಾಸ್ತ್ರಗಳಲ್ಲಿ ಪಾರಂಗತರು. ಇದೇ ಸಂದರ್ಭದಲ್ಲಿಯೇ ಇನ್ನೊಬ್ಬರು ಬಂದರು. ಅದ್ಯಾರು ಅಂತ ಹೇಳಿದರೆ ದ್ರೋಣಾಚಾರ್ಯರು ಭೀಷ್ಮಾಚಾರ್ಯರಿಗೆ ಸಮಕಾಲೀನರು. ಇವರ ಹುಟ್ಟು ಯಾವ ರೀತಿ ಆಯಿತು ಅಂತ ಹೇಳಿದರೆ, ಭರದ್ವಾಜ ಋಷಿಗಳು, ಬೃಹಸ್ಪತ್ಯಾಚಾರ್ಯರ ಮಗನೇ ಭರದ್ವಾಜರು. ಆ ಭರದ್ವಾಜರು ಒಮ್ಮೆ ಸ್ನಾನ ಮಾಡಲಿಕ್ಕೋಸ್ಕರ ಬಂದಿದ್ರಂತೆ. ಬಂದಾಗ ಘೃತಾಚಿ ಅಂತ ಒಬ್ಬಳು ಅಪ್ಸರಾಸ್ತ್ರಿ, ಆ ಅಪ್ಸರಾಸ್ತ್ರೀಯನ್ನು ಕಂಡ್ರಂತೆ. ಕಂಡಾಗ ನೋಡಿ ದೈವ ಇಚ್ಛೆಯಿಂದಾಗಿ ಹಿಂದೆ ಶರದ್ವಾನ್ ಋಷಿಗೆ ಯಾವ ರೀತಿ ಆಯಿತು ಆ ರೀತಿ ಇವರಿಗೂ ಆ ರೇತಸ್ಸು ಸ್ಖಲನ ಆಗೋಯಿತು, ಇವರ ವೀರ್ಯ ಸ್ಖಲನ ಆಗೋಯಿತು, ಜಾರಿ ಹೋಯಿತು. ಇವರು ಅದನ್ನು ಹಾಗೆ ಬಿಡಲಿಲ್ವಂತೆ. ಒಂದು ಈ ದೊನ್ನೆ ಹಾಗೆ ಇರುವಂತಹ ಪಾತ್ರೆ, ಅದಕ್ಕೇನು ಕರೀತಾರೆ ಅಂದರೆ ದ್ರೋಣ ಕಲಶ ಅಂತ ಹೇಳ್ತಾರೆ, ಯಜ್ಞದಲ್ಲೆಲ್ಲ ಉಪಯೋಗ ಮಾಡ್ತಾರೆ. ಅದರಲ್ಲಿ ಇದನ್ನು ರೇತಸ್ಸೇನಿದೆ ವೀರ್ಯ ಅದನ್ನು ಹಾಕಿಟ್ರಂತೆ. ಆ ವೀರ್ಯ ವ್ಯರ್ಥ ಆಗಲಿಲ್ಲ, ಯಾಕಂದರೆ ಅದು ಋಷಿಗಳ ತಪಸ್ಸಿನ ಫಲ ಅದು. ಅದರಿಂದ ಬಂದವನೇ ದ್ರೋಣಾಚಾರ್ಯರು. ದ್ರೋಣ ಅಂದರೆ ದ್ರೋಣದಲ್ಲಿ ಬಂದದ್ರಿಂದ, ದ್ರೋಣ ಪಾತ್ರೆಯಲ್ಲಿ ಬಂದದ್ರಿಂದ ದ್ರೋಣ ಅಂತಲೇ ಹೆಸರಾಯಿತು. ಈ ದ್ರೋಣ ಮತ್ಯಾರು ಅಲ್ಲ. ಸ್ವಾರಸ್ಯ ಏನೆಂದರೆ ಅಪ್ಪನೇ ಮಗನಲ್ಲಿ ಹುಟ್ಟಿ ಬಂದದ್ದು.
ಅಂದರೆ ಆ ಬೃಹಸ್ಪತ್ಯಾಚಾರ್ಯರೇ ತಮ್ಮ ಮಗನಾದ ಭರದ್ವಾಜರಲ್ಲಿ ತಾವು ಮತ್ತೆ ಹುಟ್ಟಿ ಬಂದರು ದ್ರೋಣಾಚಾರ್ಯರಾಗಿ. ಅಷ್ಟಲ್ಲದೆ ಈ ದ್ರೋಣಾಚಾರ್ಯರಲ್ಲಿ ವಿಶೇಷವಾಗಿ ಬ್ರಹ್ಮದೇವರ ಒಂದು ಆವೇಶ ಇತ್ತಂತೆ. ಯಾಕಂದರೆ ಮುಂದೆ ಪಾಂಡವರಿಗೆಲ್ಲ ಅಸ್ತ್ರಶಸ್ತ್ರಾಭ್ಯಾಸವನ್ನು ಹೇಳಿಕೊಟ್ಟವರು. ಅದಕ್ಕೆ ಬ್ರಹ್ಮದೇವರ ಆವೇಶ ಅಂದರೆ ಯಾವಾಗಲೂ ಕೆಲವು ಸಲ ಬರ್ತದೆ, ನಮ್ಮಲ್ಲಿ ಕೆಲವರು ಯಾರಿಗೂ ಭೂತಾವೇಶ ಬರ್ತದಲ್ವ, ಆ ರೀತಿ ಯಾವಾಗಲೂ ಬರತ್ತೇ ಹೋಗುತ್ತೆ. ಆದರೆ ಈ ದೇವವ್ರತ ಏನಿದ್ದಾನೆ, ದೇವವ್ರತನಲ್ಲಿ ಬ್ರಹ್ಮದೇವರ ಅಂಶವೇ ಇತ್ತಂತೆ. ಅಂದರೆ ಬ್ರಹ್ಮದೇವರು ಯಾವಾಗಲೂ ಒಂದು ಅಂಶದಿಂದ ಅವರೊಳಗೆ ಇರ್ತಾಯಿದ್ರು, ಕೆಲವು ಪರ್ಸೆಂಟೇಜ್ ಭೀಷ್ಮಾಚಾರ್ಯರೊಳಗೆ ಇರ್ತಾಯಿದ್ರಂತೆ ಯಾವಾಗಲೂ ಕೂಡ. ಹೀಗೆ ಭೀಷ್ಮ, ಈ ಕಡೆಯಿಂದ ಕೃಪ, ಈ ಕಡೆಯಿಂದ ದ್ರೋಣ, ಇವರು ಮೂವರು ಸಮಕಾಲೀನರು. ಇದೇ ಸಮಯದಲ್ಲೇ ಬಂದವರು ಇನ್ನೊಬ್ಬರು ಸಮಕಾಲೀನರು, ಇವರ ಸಮಕಾಲೀನರೇ ಯಾರು ಅಂತ ಹೇಳಿದ್ರೆ ದೃಪದ ರಾಜ. ಪಾಂಚಾಲ ದೇಶರಾದಂಥ ದೃಪದ ಏನಿದ್ದಾನೆ, ದೃಪದನು ಇದೇ ಕಾಲದಲ್ಲಿ ಬಂದವು. ನೋಡಿ, ಅವನದ್ದೊಂದು ವಿಚಿತ್ರ ಕಥೆ. ಈ ಪಾಂಚಾಲ ದೇಶದ ರಾಜ ಪೃಷತ ಏನಿದ್ದಾನೆ, ಪೃಷತ ಅಂತ, ಅವನು ಹೀಗೆ ಸಂಚಾರ ಮಾಡಬೇಕಾದ್ರೆ ಅವನು ಒಬ್ಬ ಅಪ್ಸರಾಸ್ತ್ರೀಯನ್ನು ನೋಡಿದ್ನು. ಯಾಕಂದರೆ ಅಪ್ಸರಾಸ್ತ್ರೀಯರು ತುಂಬ ಸುಂದರಿಯರು, ಮಹಾ ಸುಂದರಿಯರು ಕಾಣಿಸ್ಕೊಳ್ತಾರೆ ಕೆಲವು ಸಲ. ಯಾಕಂದರೆ ಏನೋ ಕಾರಣದಿಂದ ನೋಡಿದ ಕೂಡಲೇ ಅವನ ರೇತಸ್ಸು ಕೆಳಗೆ ಬಿದ್ದು ಬಿಡ್ತಂದೆ. ಹಿಂದಿನ ಹಾಗೇನೆ ಇದು ಕೂಡ. ಅಂದರೆ ನೋಡಿ, ಇಲ್ಲಿ ನಾವು ಇದೆಲ್ಲ ಯಾಕಾಗುತ್ತೆ ಅಂತ ಹೇಳಿದರೆ, ಈ ಕೃಪಾಚಾರ್ಯರು ಕೂಡ ಅಯೋನಿಜರು ಅಂತೇಳಿದ್ರೆ ಅಮ್ಮನ ಹೊಟ್ಟೆಯಿಂದ ಬರಲಿಲ್ಲ, 9 ತಿಂಗಳಿದ್ದು ಬಂದವರಲ್ಲ. ದ್ರೋಣಾಚಾರ್ಯರು ಅಯೋನಿಜರು, ಅವರು ಅಮ್ಮನ ಹೊಟ್ಟೆಯಲ್ಲಿದ್ದು ಬಂದವರಲ್ಲ. ಈ ದೃಪದನು ಅದೇ ಅಂಥವನೇ. ಆದರೆ ಈ ಪೃಷತ ರಾಜನಿಗೆ ಏನಾಯಿತು ಅಂತ ಹೇಳಿದ್ರೆ, ಯಾವಾಗ ವೀರ್ಯ ಕೆಳಗೆ ಬಿದ್ದುಬಿಡ್ತು, ನಾಚಿಕೆಯಾಗಿ ತನ್ನ ಪಾದದಿಂದ ಅದನ್ನು ಮುಚ್ಚಿಕೊಂಡ್ಬಿಟ್ನಂತೆ. ಆದರೂ ಕೂಡ ಅದರಿಂದ ಒಂದು ಮಗು ಬಂತು. ಯಾಕಂದರೆ ಪೃಷತರಾಜನು ಮಹಾ ತಪಸ್ವಿ. ಆ ಮಗುವಿಗೆ ಹೆಸರೇನು ಅಂದರೆ ದೃಪದ ಅಂತ. ಯಾಕಂದರೆ ಪಾದದಿಂದ ಅದನ್ನು ಮುಚ್ಕೊಂಡ್ಬಿಟ್ನಲ್ವ, ಅದರಿಂದಾಗಿ ದೃಪದ ಅಂತ ಹೆಸರು ಬಂತು. ನಿಜವಾಗಿಯೂ ಇವನು ಒಬ್ಬ ಗಂಧರ್ವ, ಹೂಹು ಅಂತ ಒಬ್ಬ ಗಂಧರ್ವ. ಆ ಹೂಹು ಗಂಧರ್ವನೇ ದೃಪದನಾಗಿ ಬಂದದ್ದು. ಇವನು ಪಾಂಚಾಲ ದೇಶ ರಾಜ. ನಿಜವಾಗಲೂ ಈ ದೃಪದ ಹಾಗೂ ದ್ರೋಣ ಇವರಿಬ್ಬರು ಬಹಳ ಮಿತ್ರರು. ಯಾಕಂತ ಹೇಳಿದರೆ ಇವರಿಬ್ಬರು ವಿದ್ಯಾಭ್ಯಾಸ ಮಾಡಿದ್ದು ಅವರ ಈ ಭರದ್ವಾಜರ ಬಳಿಯಲ್ಲೇ ದ್ರೋಣಾಚಾರ್ಯರು ತಾವು ವಿದ್ಯಾಭ್ಯಾಸವನ್ನು ಮಾಡಿದ್ದು. ಅಲ್ಲಿಗೆ ದೃಪದನು ಬಂದ. ದೃಪದನು ಅಲ್ಲೇ ವಿದ್ಯಾಭ್ಯಾಸ ಮಾಡಿದ್ದು. ಈ ಕಥೆಯನ್ನು ನಾವು ಮುಂದೆ ವಿಸ್ತಾರವಾಗಿ ನೋಡ್ಕೊಂಡು ಹೋಗ್ತೇವೆ. ಇದೇ ಸಂದರ್ಭದಲ್ಲೇ ಬಂದಂತಹ ಇನ್ನೊಬ್ಬ ರಾಜ ಯಾರು ಅಂತ ಹೇಳಿದರೆ ವಿರಾಟ ರಾಜನು ಕೂಡ ಈ ಸಂದರ್ಭದಲ್ಲಿಯೇ ಹುಟ್ಟಿ ಬಂದವನು. ಇವನು ಯಾರು ಅಂತ ಹೇಳಿದರೆ, ಇವನು ಇನ್ನೊಬ್ಬ ಗಂಧರ್ವ, ಹಾಹಾ ಅಂತ. ಹೂಹು ಎನ್ನುವ ಗಂಧರ್ವ ದೃಪದ ರಾಜನಾದರೆ, ಹಾಹಾ ಅಂತ ಗಂಧರ್ವ ಏನಿದ್ದಾನೆ ಅವರು ವಿರಾಟ ರಾಜನಾಗಿ. ಅಂದರೆ ಇಲ್ಲೇ ಪಾಂಡವರು ತಾವು ಅಜ್ಞಾತವಾಸವನ್ನು ಮಾಡಿದ್ದು ವಿರಾಟ ರಾಜನ ಬಳಿ. ಹೀಗೆ ಇವರಿಬ್ಬರೂ ಕೂಡ ಒಂದೇ ಕಾಲದಲ್ಲಿದ್ದವರು. ಭೀಷ್ಮ, ದ್ರೋಣ, ಕೃಪ, ದೃಪದ, ವಿರಾಟ, ಇವರೈವರೂ ಕೂಡ ಒಂದೇ ವಯಸ್ಸಿನವರು ಇವರು. ಆದರೆ ಇಲ್ಲಿ ವಿಶೇಷವಾಗಿ ಇವಾಗ ಈ ದೇವವ್ರತನ ಕಥೆಯನ್ನು ತಿಳಿಸ್ಕೊಂಡು ಹೋಗ್ತಾರೆ. ಗಂಗೆ ಕರ್ಕೊಂಡು ಹೋಗಿ ಸುಮ್ಮನೆ ಬಿಡಲಿಲ್ವಂತೆ. ಆ ಮಗನನ್ನು, ದೇವವ್ರತನನ್ನು 50 ವರ್ಷ ಬೃಹಸ್ಪತ್ಯಾಚಾರ್ಯರ ಹತ್ರ ಬಿಟ್ಲಂತೆ ವೇದಾಧ್ಯಯನ ಮಾಡಲಿ ಅಂತ. 50 ವರ್ಷ ಬೃಹಸ್ಪತ್ಯಾಚಾರ್ಯರ ಹತ್ರ ವೇದಾಧ್ಯಯನವನ್ನು ಮಾಡಿದಂತೆ ದೇವವ್ರತ. ಆಮೇಲೆ 50 ವರ್ಷ ಪರಶುರಾಮ ದೇವರ ಹತ್ರ ಬಿಟ್ಟಿದ್ದಾಳಂತೆ ಗಂಗೆ. ಯಾಕೆಂತ ಹೇಳಿದರೆ ಮತ್ತೆ 50 ವರ್ಷ ದೇವರ ಬಗ್ಗೆ ತಿಳ್ಕೊಳ್ಳಿ ಅಂತ. ವೇದವನ್ನು ಓದಿ ಆಯಿತು, ವೇದದ ಅರ್ಥ ಏನು ಅಂತ ಗೊತ್ತಾಗಬೇಕಲ್ವ, ದೇವರ ಬಗ್ಗೆ ಗೊತ್ತಾಗಬೇಕಲ್ವ. ಅದಕ್ಕೆ ದೇವರ ಬಗ್ಗೆ ತಿಳ್ಕೊಳ್ಬೇಕು, ತತ್ವಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂತ 50 ವರ್ಷ ಪರಶುರಾಮ ದೇವರ ಹತ್ರ ಬಿಟ್ಲಂತೆ. ಆಮೇಲೆ 25 ವರ್ಷ ಮತ್ತೆ ಪರಶುರಾಮ ದೇವರ ಹತ್ರ ಬಿಟ್ಲಂತೆ. ಯಾಕಂದರೆ ಶಸ್ತ್ರಾಭ್ಯಾಸವನ್ನು ಕಲಿಬೇಕು ಅಂತ. ಹೀಗೆ ಆ ದೇವವ್ರತನಿಗೆ 125 ವರ್ಷದ ಯುವಕ. ಆದರೆ ಮುಗಿದು ನಮ್ಮ ಅಂತ್ಯ ಸಂಸ್ಕಾರವಾಗೋಗ್ಬಿಟ್ಟಿರ್ತದೆ 175 ವರ್ಷಕ್ಕೆ. ಆದರೆ ನೋಡಿ, ಆ ದೇವವ್ರತ 125 ವರ್ಷದ ಹುಡುಗ. ಒಮ್ಮೆ ಈ ಶಂತನು ಗಂಗೆ ತೀರಕ್ಕೆ ಬಂದಿದ್ದಾನಂತೆ. ಗಂಗೆ ತೀರಕ್ಕೆ ಬಂದು ಗಂಗೆ ನೋಡ್ತಾನಂತೆ. ಗಂಗೆಯಲ್ಲಿ ನೀರೇ ಇಲ್ಲ. ಗಂಗೆಯಲ್ಲಿ ನೀರಿಲ್ಲ ಅಂದರೆ ಏನರ್ಥ? ಯಾಕಂದರೆ ಗಂಗೆಯಲ್ಲಿ ನೀರಿಲ್ಲ ಅಂತ ಆಗೋದು ಅಂತಲೇ ಇಲ್ಲ. ಏನು ಗಂಗೆಯಲ್ಲಿ ನೀರಿಲ್ಲ ಅಂದರೆ ಏನರ್ಥ? ಗಂಗೆಯಲ್ಲಿ ನೀರಿಲ್ಲ ಅಂದರೆ ಎಲ್ಲೋ ಒಂಚೂರು ಹೋಗ್ತಾ ಇದೆ ಅಷ್ಟೇ. ಏನಿದರ್ಥ? ಕ್ಷಾಮ ಬಂತ ಅಂತ ನೋಡಿದರೆ ಒಬ್ಬ ಹುಡುಗ ಬಾಣಗಳಿಂದ ಡ್ಯಾಮ್ ಕಟ್ಟಿಬಿಟ್ಟಿದ್ದಾನಂತೆ. ಬಾಣಗಳಿಂದ, ತನ್ನ ಬಾಣದ ಸಾಮರ್ಥ್ಯದಿಂದ ಇಡೀ ಗಂಗೆಯನ್ನು ತಡೆದು ಬಿಟ್ಟಿದ್ದಾನಂತೆ. ಆಶ್ಚರ್ಯ ಆಯಿತಂತೆ. ಹಬ್ಬ, ಇಂಥ ಗಂಗೆಯನ್ನು ತಡೆಯುವಂತಹ ಸಾಮರ್ಥ್ಯ ಎಂಥ ಹುಡುಗ ಅಂತ. ಆ ಹುಡುಗನ ನೋಡಿ ಮಾತಾಡಿಸ್ಬೇಕು ಅಂತ ಹೇಳಬೇಕಾದ್ರೆ ಮಗು ಅದೃಶ್ಯ.
ಆ ಹುಡುಗ ಇಲ್ಲ ದೃಶ್ಯ ಯಾರು ಇದೇ ದೇವವ್ರತಾನೆ, ಅಂದರೆ ಅಮ್ಮನನ್ನೇ ತೆರೆದು ಬಿಟ್ಟದ್ದು ಗಂಗೆಯನ್ನು. ಅದೃಶ್ಯ ಎಲ್ಲಿ ಇಲ್ಲಿಂದ ಶಂತ ಹುಡುಕ್ತಾ ಇರಬೇಕಾದ್ರೆ ಶಂತನು ಗಂಗೆ ಮಗನನ್ನು ಕರ್ಕೊಂಬಂದಂತೆ. ಕರ್ಕೊಂಡು ಬಂದು ಆ ಶಂತನುವಿನ ಮುಂದೆ ನಿಲ್ಲಿಸಿ ಹೇಳ್ತಾಳೆ, ನಿಮ್ಮ ಮಗನನ್ನು ನಾನು ಬೆಳೆಸಿದ್ದು ನೋಡಿ ಅಂತ. ಈ ಮಗನನ್ನು ಇವಾಗ ನಿಮಗೆ ಒಪ್ಪಿಸ್ತಾ ಇದ್ದೇನೆ. ಇವನು ಬೃಹಸ್ಪತ್ಯಾಚಾರ್ಯರ ಹತ್ರ ವೇದಾಧ್ಯಯನ ಮಾಡಿದ್ದಾನೆ, ಪರಶುರಾಮರ ಬಳಿ ಅಸ್ತ್ರ ಶಸ್ತ್ರ ಶಾಸ್ತ್ರ 2 ಅಧ್ಯಯನವನ್ನು ಮಾಡಿದ್ದಾನೆ ಅಂತ ಹೇಳಿ ಗಂಗೆ ಆ ದೇವವ್ರತನನ್ನು ಶಂತನುವಿಗೆ ಒಪ್ಪಿಸಿದ್ದು. ಶಂತವನಿಗೆ ಭಾರಿ ಖುಷಿ ಆಯ್ತಂತೆ. ಆ ಮಗನನ್ನು ಏನು ಸಾಮರ್ಥ್ಯ ಅವನದ್ದು, ಅವನ ರೂಪ ಏನು, ಅವನ ವಿದ್ಯೆ ಏನು, ಅವನ ತಾಕತ್ತೇನು, ಭಾಳ ಸಂತೋಷದಿಂದ ಮನೆ ಕರ್ಕೊಂಡು ಬಂದಂತೆ. ಕರ್ಕೊಂಡು ಬಂದದ್ದು ಮಾತ್ರ ಅಲ್ಲ, ಅವನಿಗೆ ಯುವರಾಜ ಪಟ್ಟಾಭಿಷೇಕವನ್ನು ಮಾಡಿಬಿಟ್ಟ. ದೇವವ್ರತನಿಗೆ ಮುಂದೆ ಇವನೇ ರಾಜನಾಗುವವನು ಅಂತ ಯುವರಾಜ ಪಟ್ಟಾಭಿಷೇಕವನ್ನು ಮಾಡಿದ. ಆದರೆ ಈ ದೇವವ್ರತನಿಗೆ ಇನ್ನೂ ವಿದ್ಯೆಯ ಹಸಿವು, ನಾನಿನ್ನೂ ಅಧ್ಯಯನ ಮಾಡಬೇಕು ಅಂತ ಅಪ್ಪನ ಒಪ್ಪಿಗೆ ಏನು ಪಡೆದಂತೆ. ಅಪ್ಪ ನಾನಿನ್ನೂ ಕಲಿತೇನೆ ಅಂತ. ಆಯಿತು ಅಂತ ಹೇಳಿದಂತೆ. ಕಲಿಯೋದಾದರೆ ಯಾರು ಬೇಡ ಅಂತ ಹೇಳ್ತಾರೆ. ಮತ್ತೆ ತಾನು ಬೃಹಸ್ಪತ್ಯಾಚಾರ್ಯರ ಹತ್ರ ಹೋಗಿ 50 ವರ್ಷ ಮತ್ತೆ ವೇದಾಧ್ಯಯನವನ್ನು ಮಾಡಿದಂತೆ. ಮತ್ತೆ 50 ವರ್ಷ ಪರಶುರಾಮ ದೇವರ ಹತ್ರ ಶಸ್ತ್ರಾಭ್ಯಾಸವನ್ನು ಮಾಡಿದಂತೆ. ಅಂತೇಳಿದ್ರೆ 225 ವರ್ಷ ಬರೀ ಅಧ್ಯಯನ. ಅಷ್ಟು ಸಾಕಾಗಲಿಲ್ಲ ಅಂತ ಮತ್ತೆ ಪರಶುರಾಮ ದೇವರ ಬಳಿ 300 ವರ್ಷಗಳ ಕಾಲ ದೇವರ ಬಗ್ಗೆ ಅಧ್ಯಯನ ಮಾಡಿದ್ದಾನಂತೆ. ದೇವರ ಬಗ್ಗೆ ಅಂದರೆ ತತ್ವಜ್ಞಾನ ಅಧ್ಯಯನವನ್ನು ಮಾಡಿದ್ದಾನಂತೆ, ತಿಳ್ಕೊಂಡಿದ್ದಾನಂತೆ. ಇವಾಗ ಭೀಷ್ಮಾಚಾರ್ಯರಿಗೆ ಎಷ್ಟಾಯಿತು ಅಂದರೆ 525 ವರ್ಷ. 525 ವರ್ಷದ ಯುವಕ ದೇವವ್ರತ ಅಂತ ಹೇಳಿದರೆ ಎಂಥ ಮಹಾಜ್ಞಾನಿ ಅಂತ. 525 ನಿಜವಾಗಲೂ ಭೀಷ್ಮಾಚಾರ್ಯರಲ್ಲಿ ಇದ್ದದ್ದು 800 ವರ್ಷ. 800 ವರ್ಷದಲ್ಲಿ ತಮ್ಮ ಆಯುಷ್ಯದಲ್ಲಿ ಅರ್ಧಕ್ಕಿಂತಲೂ ಹೆಚ್ಚು ಅಧ್ಯಯನ ಮಾಡಿದವರು ಮಹಾಜ್ಞಾನಿ ಆ ಕಾಲದಲ್ಲಿ. ಅಂಥ ಅದರಿಂದಾಗಿಯೇ ಮಹಾಭಾರತದ 2 ಪರ್ವ ಕೇವಲ ಭೀಷ್ಮಾಚಾರ್ಯರ ಉಪದೇಶಕ್ಕೋಸ್ಕರವೇ ಮೀಸಲು. ಕೇವಲ ಭೀಷ್ಮಾಚಾರ್ಯರ ಉಪದೇಶಕ್ಕೋಸ್ಕರ, ಶಾಂತಿ ಪರ್ವ, ಅನುಶಾಸನ ಪರ್ವ. ಯಾಕಂತೇಳಿದರೆ ಈ ಜ್ಞಾನ ಹೊರಟೋಗಿಬಿಡಬಾರದು ಅಂತ ಕೃಷ್ಣ ಮಾಡಿದ್ದದು. ಈ ಭೀಷ್ಮಾಚಾರ್ಯರಾಗಿ ಯಾರಾದರೂ ಅಧ್ಯಯನ ಮಾಡಬೇಕು ಅಂದರೆ ಎಷ್ಟು ಜನ್ಮದಲ್ಲಿ ಹುಟ್ಟಿ ಬರಬೇಕೋ ಗೊತ್ತಿಲ್ಲ. ಅದಕ್ಕೆ ಇವರು ಸಂಪಾದನೆ ಮಾಡಿರುವ ಜ್ಞಾನ ಇವರೊಟ್ಟಿಗೆ ಹೊರಟೋಗಬಾರ್ದು, ಜಗತ್ತಿನಲ್ಲಿ ಇದು ಅಜರಾಮರವಾಗಿ ಉಳಿಬೇಕು ಅನ್ನುವ ಕಾರಣದಿಂದಾಗಿಯೇ ಕೃಷ್ಣ ಧರ್ಮರಾಜನನ್ನು ಕರ್ಕೊಂಬಂದು ಭೀಷ್ಮಾಚಾರ್ಯರಿಂದ ಎಲ್ಲ ಉಪದೇಶ ಕೊಡಿಸುವ ಮೂಲಕ ಈ ಜಗತ್ತಿನಲ್ಲಿ ಅದನ್ನು ಚಿರಸ್ಥಾಯಿಯನ್ನಾಗಿ ಮಾಡಿದ ಕೃಷ್ಣ. 2 ಪರ್ವಗಳ ಮೂಲಕ. ಅದ್ಭುತವಾದ ಪರ್ವಗಳು ಮಹಾಭಾರತದಲ್ಲಿ. ಅಲ್ಲಿರುವ ವಿಷಯಗಳೇ ಇಲ್ಲದೆ ಇರುವ ವಿಷಯಗಳೇ ಇಲ್ಲ. ಯಾಕಂದರೆ ಭೀಷ್ಮಾಚಾರ್ಯರು ಅಷ್ಟು ತಿಳ್ಕೊಂಡವರು. ಈಗ 525 ವರ್ಷದ ಯುವಕ ಸಕಲ ಶಾಸ್ತ್ರಗಳನ್ನು ಅಧ್ಯಯನವನ್ನು ಮಾಡಿ, ಶಸ್ತ್ರ ಎಲ್ಲವನ್ನು ಅಧ್ಯಯನ ಮಾಡಿ ವಿಶೇಷವಾಗಿ ಪರಶುರಾಮರ ಶಿಷ್ಯ, ಪರಶುರಾಮರ ಮಹಾಭಕ್ತ, ಮಹಾವಿಷ್ಣು ಭಕ್ತ. ಎಲ್ಲ ಹಾಗೆಯೇ ಈ ಚಂದ್ರವಂಶದಲ್ಲಿ ಬಂದ ಎಲ್ಲ ರಾಜರುಗಳೂ ಕೂಡ ಮಹಾವಿಷ್ಣುವಿನ ಭಕ್ತರವರು. ಮತ್ತೆ ತಾನು ಸಾಮ್ರಾಜ್ಯಕ್ಕೆ ಬಂದನು. ಅಪ್ಪನಿಗೆ ಶಂತನುವಿಗೆ ಭಾರಿ ಖುಷಿ ಆಯ್ತಂತೆ. ತನ್ನ ಮಗನನ್ನು ನೋಡಿ, ಎಂಥ ಮಗ! ಯಾಕಂತೇಳಿದರೆ ಅಧ್ಯಯನದಲ್ಲಿ ಇಷ್ಟು ಆಸಕ್ತಿ ಯಾರಿಗಿರ್ತದೆ? ತಿಳ್ಕೊಳ್ಬೇಕು ಅಂತ ಸಂತೋಷದಿಂದ ಆ ಮಗನೊಟ್ಟಿಗೆ ಕಾಲ ಕಳೀತಾ ಇದ್ದಾನೆ. ಒಮ್ಮೆ ಶಂತನು ತಾನು ಬೇಟೆಗೋಸ್ಕರ ಹೋಗಿದ್ದಂತೆ. ಹೋಗಬೇಕಾದರೆ ಯಮುನಾ ನದಿ ತೀರ. ಈ ಯಮುನಾ ನದಿ ತೀರದಲ್ಲಿ ಭಾಳ ಪರಿಮಳ ಬರ್ತಾ ಇದೆಯಂತೆ, ಸಿಕ್ಕಾಪಟ್ಟೆ ಪರಿಮಳ. ಏನಿದು ಪರಿಮಳ? ಎಲ್ಲಿಂದ ಪರಿಮಳ ಬರ್ತಾ ಇದೆ ಅಂತ ನೋಡ್ಕೊಂಡು ಹೋದರೆ ಅದು ಇನ್ಯಾರೂ ಅಲ್ಲ, ಸತ್ಯವತಿಯ ದೇಹದಿಂದ ಬರ್ತಾ ಇರುವ ಪರಿಮಳ. ನಾವು ಹಿಂದೆ ಕೇಳಿದ್ವು ಕಥೆಯನ್ನು. ವೇದವ್ಯಾಸರ ತಾಯಿ ಸತ್ಯವತಿ. ನಿಜವಾಗಲೂ ಮೊದಲು ಅವಳು ಮತ್ಸ್ಯಗಂಧಿಯಾಗಿದ್ಲು. ಅವಳ ಮೈಯೆಲ್ಲ ಮೀನಿನ ವಾಸನೆ ಬರ್ತಾಯಿತ್ತು. ಪರಾಶರರು ಅನುಗ್ರಹವನ್ನು ಮಾಡಿ ಅವಳನ್ನು ಯೋಜನಗಂಧಿಯಾಗಿ ಮಾಡಿದರು. ಅಂದರೆ 1 ಯೋಜನ ನಿನ್ನ ಮೈ ಪರಿಮಳ ಬರ್ತಾ ಇರ್ತದೆ ಅಂತ. ಅಂಥ ಪರಿಮಳ. ಆ ಪರಿಮಳವನ್ನು ನೋಡಿ, ಅವಳ ರೂಪವನ್ನು ನೋಡಿ, ನೋಡಲಿಕ್ಕೆ ಅಷ್ಟು ಸುಂದರಿ ಅವಳು. ಅವಳ ಮೈ ಅಷ್ಟು ಪರಿಮಳಯುಕ್ತವಾದದ್ದು. ಬಹಳ ಆಸೆ ಉಂಟಾಗಿಬಿಡ್ತಂತೆ ಶಂತನುವಿಗೆ, ನಾನು ಅವಳನ್ನು ವಿವಾಹ ಆಗಬೇಕು ಅಂತ. ಕೇಳ್ತಾನೆ, ಯಾರಮ್ಮ ನೀನು, ಏನು ಕತೆ ಅಂತ. ಅವಳು ಹೇಳ್ತಾಳೆ, ಈ ರೀತಿ ನಾನು ಆ ದಾಶರಾಜನ ಮಗಳು, ಅಂದರೆ ಬೆಸ್ತರವಳ ಮಗಳು, ನಾನು ನಮ್ಮ ಅಪ್ಪನ ಕೆಲಸ ಮಾಡ್ತಾ ಇದ್ದೇನೆ ಅಂತ. ದಾಶರಾಜನ ಹತ್ರನೇ ಸೀದಾ ಹೋದ ಶಂತನು. ಹೋಗಿ ಕೇಳಿದ, ನಿನ್ನ ಮಗಳನ್ನು ನಾನು ಮದುವೆ ಆಗ್ತೇನೆ, ನಿನ್ನ ಮಗಳನ್ನು ನನಗೆ ಕೊಡ್ತೀಯಾ ಅಂತ. ಅದಕ್ಕೇನು ತೊಂದರೆ ಇಲ್ಲಪ್ಪ, ನಿನ್ನಂಥ ಒಬ್ಬ ರಾಜ ಬಂದಾಗ ರಾಜನಿಗೆ ನನ್ನ ಮಗಳನ್ನು ಕೊಡುವಂಥದ್ದು ಇದಕ್ಕಿಂತ ದೊಡ್ಡ ಯೋಗ ನನಗೇನಿದೆ, ಖಂಡಿತವಾಗಿ ನಾನು ಕೊಡ್ತೇನೆ. ಆದರೆ
ಕೊಡುವುದಕ್ಕಿಂತ ಮುಂಚೆ ಒಂದು ಷರತ್ತಿದೆ ಅಂತ ಹೇಳ್ತಾನೆ. ಏನು ಅಂತ ಹೇಳ್ತಾನೆ ಶಂತನು, ನನ್ನ ಮಗಳಲ್ಲಿ ಯಾವ ಮಗ ಬರ್ತಾನೆ ಅವನೇ ಮುಂದೆ ಸಾಮ್ರಾಜ್ಯಕ್ಕೆ ಅಧಿಪತಿಯಾಗಬೇಕು, ಅವನೇ ರಾಜ ಆಗಬೇಕು ಅಂತ ಹೇಳ್ತಾನೆ. ಇದನ್ನು ಕೇಳಿದ ಕೂಡಲೇ ಶಂತನುವಿನ ಮುಖ ಬಾಡಿಬಿಡ್ತು. ಯಾಕಂತೇಳಿದರೆ ಈಗಾಗಲೇ ಯುವರಾಜ ಪಟ್ಟಾಭಿಷೇಕ ಮಾಡಿ ಆಗಿದೆ ಅವನು ದೇವವ್ರತನಿಗೆ. ಅದರಿಂದಾಗಿ ಮತ್ತೆ ಇವನಿಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಸುಮ್ಮನೆ ವಾಪಸ್ ಬಂದಂತೆ, ಮತ್ತೇನು ಮಾತಾಡದೆ ವಾಪಸ್ ಬಂದಂತೆ. ಬಂದರೂ ಕೂಡ ಅವಾಗಿನಿಂದ ಒಂಥರ ಸಪ್ಪೆ ಇದ್ದಾನಂತೆ, ಖುಷಿ ಇಲ್ಲ, ಸಂತೋಷ ಇಲ್ಲ. ಇದನ್ನು ದೇವವ್ರತ ಗಮನಿಸಿದ. ಏನೋ ಅಪ್ಪ ತುಂಬ ಬೇಜಾರಲ್ಲಿದ್ದಾರೆ ಅಂತ ಹೋಗಿ ಅಪ್ಪನ ಹತ್ರ ಕೇಳಿದ, ಏನಪ್ಪ ತುಂಬ ಬೇಜಾರಲ್ಲಿದ್ದೀರಲ್ವ, ಏನು ರಾಜ್ಯದಲ್ಲಿ ಏನೂ ಕೊರತೆ ಇಲ್ಲ. ಶಂತನು ಯಾವ ರೀತಿ ರಾಜ್ಯಭಾರ ಮಾಡ್ತಾ ಇದ್ದ ಅಂತ ಆ ಒಂದು ಮಹಾಭಾರತ ವರ್ಣನೆ ಮಾಡುತ್ತದೆ. ಯಾರೊಬ್ಬರೂ ಕೂಡ ದುಃಖಿತರಾದದಿಲ್ವಂತೆ ಅವನ ಸಾಮ್ರಾಜ್ಯದಲ್ಲಿ. ಎಲ್ಲರೂ ಕೂಡ ಬಹಳ ಸಂತೋಷದಿಂದ ಬಾಳ್ತಾ ಇದ್ರಂತೆ, ಏನೂ ಕಷ್ಟ ಇಲ್ವಂತೆ, ಯಾರಿಗೆ ಏನೂ ಕಷ್ಟ ಇಲ್ಲ, ಅಷ್ಟು ಚೆನ್ನಾಗಿ ರಾಜ್ಯಭಾರ ಮಾಡ್ತಾ ಇದ್ದಾನಂತೆ. ಏನು ರಾಜ್ಯದಲ್ಲೂ ಏನೂ ಕೊರತೆ ಇಲ್ಲ, ಶತ್ರುಗಳ ಭಯ ಇಲ್ಲ. ಮತ್ತ್ಯಾಕೆ ನೀವು ಬೇಜಾರು ಮಾಡ್ಕೊಳ್ತಾ ಇದ್ದೀರಿ ಅಂತ ನನಗೆ ಅರ್ಥ ಆಗ್ತಾ ಇಲ್ವಲ್ಲ ಅಂತ ಶಂತನು ತನ್ನ ಮನಸ್ಸಿನಲ್ಲಿ ಅದರಲ್ಲಿ ಹೇಳಲಿಕ್ಕಾಗತ್ತಾ? ನಿಜವಾಗಲೂ ಮಗನಿಗೆ ಹುಡುಗಿ ನೋಡಿ ಮದುವೆ ಮಾಡಬೇಕು. ಮಗನಿಗೆ ಹುಡುಗಿ ನೋಡಿ ಮದುವೆ ಮಾಡುವ ವಯಸ್ಸಿನಲ್ಲಿ ನಾನೊಂದು ಹುಡುಗಿ ನೋಡಿ ಇದ್ದೇನೆ, ಆ ಹುಡುಗಿನ ಮದುವೆ ಆಗ್ತೇನೆ ಅಂತ ಹೇಳಿದರೆ ಏನು ಅರ್ಥ? ಅದಕ್ಕೋಸ್ಕರ ಹೇಳಲಿಕ್ಕೆ ನಾಚಿಕೆಯಾಗಿ ಹೇಳಲಿಲ್ವಂತೆ, ಶಂತನು ಹೇಳಲಿಲ್ವಂತೆ. ಆದರೂ ಮತ್ತೆ ಮತ್ತೆ ಕೇಳಿದಾಗ ಸೂಕ್ಷ್ಮವಾಗಿ ಹೇಳ್ತಾನಂತೆ, ಇನ್ನೇನಿಲ್ಲಪ್ಪ ಬೇಜಾರು, ಒಂದೇ ಬೇಜಾರು. ಏನು ಅಂತ ಹೇಳಿದ್ರೆ, ನೀನೊಬ್ಬನೇ ನನಗೆ ಮಗ ಇರೋದು, ಇದೊಂದೇ ನನಗೆ ಬೇಜಾರು. ಅಲ್ಲ, ಏನು ಒಬ್ಬನೇ ಮಗ ಇದ್ರೇನು, ನಿನಗೆ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಡ್ತು ಅಂತ ಹೇಳಿದರೆ, ಅಲ್ಲ ನಿನಗೇನು ಹೆಚ್ಚು ಕಮ್ಮಿ ಆಗೋಲ್ಲ, ಆದರೆ ಹೆಚ್ಚು ಕಮ್ಮಿ ಆಗಿಬಿಡ್ತು ಅಂತ ಹೇಳಿದ್ರೆ ಮತ್ತೆ ನನಗೆ ಯಾರಿದ್ದಾರೆ ಮಕ್ಕಳು? ಯಾರೂ ಇಲ್ಲ. ಅಲ್ಲ, ನನಗೆ ಇನ್ನೊಂದು ಮದುವೆ ಆಗಬೇಕು ಅಂತ ಇಷ್ಟ ಇಲ್ಲ. ಮತ್ತು ಅದನ್ನೇ ಹೇಳ್ತಾನೆ, ಅದನ್ನು ಬಾಯಿ ಬಿಟ್ಟು ಹೇಳ್ತಾನೆ, ನಚಾಪ್ಯಹಂ ವ್ಯಥಾ ಭೂಯೋ ಧಾರಾನ್ ಕರ್ತಮಿಹೋತ್ಸಹೇ. ವ್ಯರ್ಥವಾಗಿ ಒಂದಷ್ಟು ಹೆಂಡಂದಿರನ್ನು ಕಟ್ಕೊಳ್ಳಿಕ್ಕೆ ನಾನು ಇಷ್ಟಪಡೋಲ್ಲ. ಯಾಕಂದರೆ ಹಿಂದೆ ಇದು ರಾಜರಿಗೆ ಇರ್ತಾ ಇತ್ತು, ಅವರಿಗೆ ಎಷ್ಟು ಬೇಕಾದರೂ ಪತ್ನಿಯರನ್ನು ಅವ್ರು ಮದುವೆ ಆಗ್ಬೋದು ಅಂತ. ನಾನು ಆ ರೀತಿ ಆಗುವವನಲ್ಲ. ನನಗೆ ಆ ರೀತಿ ಸುಮ್ಮನೆ ಏನೋ ಹವ್ಯಾಸಕ್ಕೋಸ್ಕರ ಪತ್ನಿಯರನ್ನು ಇಟ್ಕೊಳ್ಳೋದಿಲ್ಲ. ಆದರೆ ಈ ಮಕ್ಕಳನ್ನ ಬಗ್ಗೆ ಯೋಚನೆಯನ್ನು ಮಾಡಬೇಕಾದ್ರೆ ನೀನೊಬ್ಬನೇ ಇದ್ದೀಯಾ? ನಾಳೆ ಹೆಚ್ಚು ಕಮ್ಮಿ ಆದರೆ ಏನು ಕಥೆ? ಈ ವಂಶವನ್ನು ಮುಂದುವರಿಸುವವರು ಯಾರು? ಯಾಕಂದರೆ ಶಾಸ್ತ್ರ ಏನು ಹೇಳ್ತದೆ ಅಂತ ಹೇಳಿದ್ರೆ, ಮಕ್ಕಳಿಲ್ಲದೆ ಇರುವಂಥದ್ದು ಒಂದು ಮಕ್ಕಳಿರುವುದು ಎರಡು ಒಂದೇ ಅಂತ ಹೇಳ್ತಾರೆ. ಅಪುತ್ರತ್ವೇಕಪುತ್ರತ್ವಂ ಸಮಮಾಹುರ್ ಮನೀಷಿಣಃ. ಒಂದು ಮಗು ಇದ್ದರೆ, ಮಕ್ಕಳಿಲ್ಲದೆ ಇದ್ದರೆ ಎರಡು ಒಂದೇ. ಹೇಗೆ ಅಂತ ಹೇಳಿದರೆ, ಚಕ್ಷುರೇ ಕಂಚಪುತ್ರಶ್ಚ ಅಸ್ತಿನಾಸ್ತಿ ಯಥಾ ತಥಾ. ಒಂದು ಕಣ್ಣಿದ್ರೆ ಇದ್ರೂ ಒಂದೇ, ಇಲ್ದಿದ್ರು ಒಂದೇ. ಹಾಗೆಯೇ ಒಂದು ಮಗ ಇದ್ದರೆ ಇದ್ರೂ ಒಂದೇ, ಇಲ್ದಿದ್ರು ಒಂದೇ. ಯಾಕಂತ ಹೇಳಿದರೆ ಕೈ ಕೊಡ್ತು ಅಂದರೆ ಮುಗೀತು. ಅದಕ್ಕೋಸ್ಕರ ನಾನು ತುಂಬ ಬೇಜಾರು ಮಾಡ್ಕೊಳ್ತಾ ಇದ್ದೇನೆ ಅಂತ ಹೇಳ್ತಾನೆ. ಈ ಮಾತನ್ನು ಕೇಳಿ ಏನು ಇದ್ದಕ್ಕಿದ್ದಾಗೆ ಅಪ್ಪನಿಗೆ ಈ ರೀತಿ ಯೋಚನೆ ಬರಲಿಕ್ಕೆ ಶುರುವಾಯ್ತಲ್ವ. ಇಷ್ಟು ವರ್ಷ ಆದಮೇಲೆ 525 ವರ್ಷ ಆಯ್ತು. ಇವಾಗ 525 ವರ್ಷ ಬರದೇ ಇದ್ದಂತಹ ಯೋಚನೆ ಇವಾಗ ನಮ್ಮಪ್ಪನಿಗೆ ಬರಲಿಕ್ಕೆ ಶುರುವಾಗಿದೆಯಲ್ಲ, ನಾನೊಬ್ಬನೇ ಮಗ ಅಂತ ಏನಿದು ಕಾರಣ ಅಂತ ಯೋಚನೆ ಮಾಡಿದ. ಏನೋ ಇದರ ಹಿಂದೆ ಇದೆ ಅಂತ ಗೊತ್ತಾಗಲಿಲ್ಲ, ದೇವವ್ರತನಿಗೆ ಗೊತ್ತಾಗಲಿಲ್ಲ. ಅವನು ಯೋಚನೆ ಮಾಡಿದ, ಇವಾಗ ನಮ್ಮಪ್ಪ ನಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ಹೇಳೋದು ಯಾರಿಗೆ ಗೊತ್ತಿರ್ತದೆ? ಕಡೆಗೆ ಒಂದಾಯಿತು. ಏನು ಅಂತ ಹೇಳಿದ್ರೆ, ನಮ್ಮಪ್ಪ ಎಲ್ಲೋದ್ರೂ ರಥದಲ್ಲೇ ಹೋಗೋದು. ಅದರಿಂದಾಗಿ ಆ ರಥದ ಸಾರಥಿಗೆ ಗೊತ್ತಿರ್ಬೋದು ಮೋಸ್ಟ್ಲಿ ನಮ್ಮಪ್ಪ ಎಲ್ಲೆಲ್ಲೂ ಹೋಗಿದ್ದಾರೆ, ಏನೇ ನಡೆದಿದ್ದಾರೆ ಅಂತ. ಯಾಕಂದರೆ ಕಾರ್ ಡ್ರೈವರಿಗೆ ಗೊತ್ತಿರ್ತದೆ ಎಲ್ಲೆಲ್ಲಿ ಹೋಗ್ತಾನೆ, ಯಜಮಾನ ಏನೇನು ಮಾಡ್ತಾನೆ ಅಂತ. ಆ ರೀತಿ ಈ ಸಾರಥಿಗೆ ಗೊತ್ತಿರ್ಬೋದು ಅಂತ ರಥದ ಸಾರಥಿಯನ್ನು ಕರೆದು ಕೇಳ್ತಾನೆ, ಏನಾಯಿತು, ಯಾಕೆ ನಮ್ಮಪ್ಪ ಬೇಜಾರು ಮಾಡ್ಕೊಂಡಿದ್ದಾನೆ ಅಂತ. ಆಗ ರಥದ ಸಾರಥಿ ಬಾಯ್ಬಿಟ್ಟ, ಅದು ನಿಮ್ಮಪ್ಪ ಸತ್ಯವತಿಯನ್ನು ಕಂಡರು, ದಾಶರಾಜನ ಹತ್ರ ಹೋದರು. ಹೋಗಿ ಕೇಳಿದಾಗ ದಾಶರಾಜ ಈ ರೀತಿ ಹೇಳಿದ, ನನ್ನ ಮಗಳ ಮಗನಿಗೆ ಸಾಮ್ರಾಜ್ಯ ಸಿಗಬೇಕು ಅಂತ. ಅದಕ್ಕೆ ಒಪ್ಪದಂತಹ ನಿಮ್ಮಪ್ಪ ವಾಪಸ್ ಬಂದಿದ್ದಾರೆ, ಅದಕ್ಕೋಸ್ಕರ ಈ ರೀತಿ ಬೇಜಾರು ಮಾಡ್ಕೊಂಡಿದ್ದಾರೆ ನಿಮ್ಮಪ್ಪ ಅಂತ. ಓ, ಇದು ಕಾರಣನಾ? ನಮ್ಮಪ್ಪ ಬೇಜಾರು ಮಾಡಿಕೊಂಡಿರುವಂಥದ್ದು ಒಂದು ಹುಡುಗಿಯ ವಿಷಯದಲ್ಲಿ, ಸತ್ಯವತಿಯ ವಿಷಯದಲ್ಲಿ ಅಂತ ಹೇಳಿ ಆ ದೇವವ್ರತ ಸೀದಾ ದಾಶರಾಜನ ಬಳಿಗೆ ಬಂದ. ಅಂದರೆ ಎಂಥ ಮನಸ್ಸು ದೇವವ್ರತನದ್ದು ಅಂದರೆ, ಬೇರೆ ಯಾರಾದರೂ ಆಗಿದ್ರೂ ಕೂಡ ಮಕ್ಕಳು ನೋಡಿದ್ರ ಅಪ್ಪನಿಗೆ ಈ ವಯಸ್ಸಿನಲ್ಲಿ
ನಿಜವಾಗ್ಲೂ ನನಗೆ ಹುಡುಗಿ ನೋಡಿ ಮದುವೆ ಮಾಡಬೇಕಿತ್ತು. ನಿಜವಾಗ್ಲೂ ಆ ಹುಡುಗಿ ಖುಷಿಯಾಗಿತ್ತು ಅಂದರೆ ನನ್ನ ಮಗನಿಗೆ ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ಬಿಟ್ಟು ನಾನೇ ಮದುವೆ ಆಗ್ತೇನೆ ಅಂತ ಕೂತಿದ್ದಾನಲ್ವ. ಎಂಥ ಇವನು ಹಬ್ಬ ಅಪ್ಪನಂತ ಬೈತಾ ಇದ್ರೆ ಇಲ್ವೋ. ಆದರೆ ನೋಡಿ, ದೇವವ್ರತ ಎಂಥ ವ್ಯಕ್ತಿ ಅಂತ ಹೇಳಿದರೆ ಸೀದಾ ಹೋದ ದಾಶರಾಜನ ಬಳಿ. ನಾನು ಕನ್ಯಾರ್ಥಿಯಾಗಿ ಬಂದಿದ್ದೇನೆ, ನಿಜವಾಗ್ಲೂ ಈ ಕೆಲಸ ಅಪ್ಪ ಮಾಡಬೇಕಿತ್ತು. ಮಗನಿಗೆ ನಾನು ಮಗಳು ಇದಾಗಲ್ಲ, ನಮ್ಮಪ್ಪನಿಗೆ ನಾನು ಹುಡುಗಿ ಹುಡ್ಕೊಂಬಂದಿದ್ದೇನೆ. ನಿನ್ನ ಮಗಳೇನಿದ್ದಾಳೆ ಸತ್ಯವತಿಯನ್ನು ನಮ್ಮಪ್ಪನಿಗೆ ಕೊಟ್ಟು ಮದುವೆ ಮಾಡಲಿಕ್ಕೋಸ್ಕರ ನಾನು ಬಂದಿದ್ದೇನೆ ಅಂತ ಹೇಳಿ. ಇತಿಹಾಸದಲ್ಲಿ ಮುಂದೆ ಹಿಂದೆ ಇಂಥ ಕಥೆ ನಡೆದಿರಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಮಗ ಅಪ್ಪನಿಗೆ ಹುಡುಗಿ ನೋಡಿ ಮದುವೆ ಮಾಡೋದು, ತಾನು ಮದುವೆ ಆಗಿದೆ. ಅದಕ್ಕೆ ದಾಶರಾಜ ಹೇಳ್ತಾನೆ, ಬಹಳ ಸಂತೋಷ ಅಪ್ಪ, ಅದರಲ್ಲೇನು ಬೇಜಾರಿಲ್ಲ. ಆದರೆ ನಾನು ಮೊದಲು ನಿಮ್ಮ ಅಪ್ಪನಿಗೆ ಏನು ಷರತ್ತನ್ನು ಹೇಳಿದ್ನೋ ಅದೇ ಹೇಳ್ತೇನೆ. ಏನಂತ ಹೇಳಿದ್ರೆ, ಇವಳ ಮಗನಿಗೆ ನಾಳೆ ಸಾಮ್ರಾಜ್ಯ ಸಿಗಬೇಕು. ಆಯಿತು ಅಂತ ಹೇಳಿದ. ಅದಕ್ಕೇನು ತೊಂದರೆ ಇಲ್ಲ, ಇವಳ ಮಗನಿಗೆ ಸಾಮ್ರಾಜ್ಯ ಆಗಲಿ, ನನಗೇನು ಸಾಮ್ರಾಜ್ಯದ ಮೇಲೆ ಆಸೆ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ನಾನು ಸಾಮ್ರಾಜ್ಯದ ಮೇಲೆ ಆಸೆ ಪಡುವವನಲ್ಲ. ಅದರಿಂದಾಗಿ ಇವಳ ಮಗನಿಗೆ ಸಾಮ್ರಾಜ್ಯ ಸಿಗಲಿ. ನಮ್ಮ ತಾಯಿ ಏನಿದ್ದಾಳೆ ಅಂದರೆ ಇವಾಗ ತನ್ನ ತಾಯಿ, ಇವಳಿಗೆ ಸಾಮ್ರಾಜ್ಯ ಸಿಗಲಿ ಅಂತ ಹೇಳ್ತಾನೆ. ಅದಕ್ಕೆ ದಾಶರಾಜ ಇನ್ನೊಂದು ತಾನು ಹೇಳ್ತಾನೆ, ಹೌದು ಇವಳ ಮಗನೇನೋ ರಾಜ ಆಗ್ತಾನೆ, ಆದರೆ ಆ ಸಂತಾನ ಮುಂದುವರಿಯುತ್ತಾ? ಅದಿಲ್ವಲ್ಲ. ಯಾಕಂತೇಳಿದ್ರೆ ನಿಯಮ ಏನಂದರೆ, ಯಾರಿಗೆ ಮೊದಲು ಮಗ ಆಗತ್ತೋ ಅವನು ಉತ್ತರಾಧಿಕಾರಿ ಅಂತ. ಇವಾಗ ಇವಳು ಇನ್ನೂ ಮದುವೆ ಆಗಿ, ನನ್ನ ಮಗಳು ಮದುವೆ ಆಗಿ, ಅವಳಿಗೊಂದು ಮಗುವಾಗಿ, ಆ ಮಗುವಿಗೂ ರಾಜ ಆಗಬೇಕು. ಆದರೆ ಅದಕ್ಕಿಂತ ಮೊದಲು ನಿನಗೆ ಮದುವೆ ಆಗ್ಬೋದಲ್ವ, ನೀನು ಮದುವೆ ಆಗಿ ನಿನಗೆ ಮಗಳಾಗ್ಬೋದಲ್ವ. ಮಕ್ಕಳಾಗಿ ನಿನ್ನ ಸಂತಾನವೇ ಹಿರಿಯದಾಯಿತು ಅಂತ ಹೇಳಿದ್ರೆ, ನನ್ನ ಮಗನ ನಂತರ ನಿನ್ನ ಸಂತಾನಕ್ಕೆ ಸಾಮ್ರಾಜ್ಯ ಸಿಗ್ಬೋದಲ್ವ. ಅದು ನನಗಿಷ್ಟ ಅಲ್ಲ. ನನ್ನ ಮಗಳ ಸಂತಾನದ ಒಂದು ಸಂತಾನ ಏನಿದೆ ಅದೇ ಮುಂದೆ ರಾಜ್ಯವನ್ನು ಆಳಬೇಕು, ಅದು ನನ್ನ ಬಯಕೆ. ಹಾಗಿದ್ದರೆ ಮಾತ್ರ ನಾನು ನನ್ನ ಮಗಳನ್ನು ಕೊಡ್ತೇನೆ. ಇದು ಮಾತ್ರ ಬಹಳ ಕಷ್ಟವಾದದ್ದು. ಅಂದರೆ ಈ ರೀತಿ ಆಗಬೇಕು ಅಂತ ಹೇಳಿದರೆ ಈ ದೇವವ್ರತ ಏನಿದ್ದಾನೆ ಮದುವೆ ಆಗಬಾರದು. ಮದುವೆ ಆದರೆ ಮಗು ಆಗುತ್ತೆ, ಅವನು ಆ ಸಂತಾನ ಮುಂದುವರಿಬೋದು. ಅದಕ್ಕೋಸ್ಕರ ಈ ಮಾತನ್ನು ಕೇಳಿ ದೇವವ್ರತ ಹೇಳ್ತಾನೆ, ಯಾನಿಯಾನೀಹ ಶೃಣ್ವಂತು ನಾಸ್ಯ ವಕ್ತಾಸ್ತಿ ಮತ್ಸಮಃ ಇದಂ ವಚನಮಾದತ್ಸ್ವ ಸತ್ಯೇನ ಮಮ ಜಲ್ಪತಃ. ಈಗ ನಾನೊಂದು ಪ್ರತಿಜ್ಞೆಯನ್ನು ಮಾಡ್ತೇನೆ, ಯಾರ್ಯಾರಿದ್ದಾರೆ ಎಲ್ಲರೂ ಕೇಳಿ ಅಂತ ಹೇಳ್ತಾನೆ ದೇವವ್ರತ. ಯಾರ್ಯಾರಿದ್ದಾರೆ ಎಲ್ಲರೂ ಕೇಳಿ, ಭೂಮಿಯಲ್ಲಿರುವಂಥವರು, ಸ್ವರ್ಗದಲ್ಲಿರುವಂಥವರು, ಎಲ್ಲ ಕಡೆ ಇರುವಂಥವ್ರು ಎಲ್ಲರೂ ಕೇಳಿ. ರಾಜ್ಯಂ ತಾವತ್ ಪೂರ್ವಮೇವ ಮಯಾ ತ್ಯಕ್ತಂ ಮಹಾಬಲ ಅಪತ್ಯ ಹೇತೋರಪಿ ಚ ಕರೋಮ್ಯೇಷ ವಿನಿಶ್ಚಯಂ. ನಾನೀಗಾಗಲೇ ರಾಜ್ಯವನ್ನು ಬಿಟ್ಟುಬಿಟ್ಟಿದ್ದೇನೆ, ರಾಜ್ಯ ಬೇಡ ಅಂತ ಹೇಳಿದ್ದೇನೆ. ಈಗ ನಿನಗೆ ಸಂಶಯ ಏನು ಅಂದರೆ ನನ್ನ ಮಕ್ಕಳ ಬಗ್ಗೆ, ನನ್ನ ಮಕ್ಕಳ ಸಂತಾನದ ಬಗ್ಗೆ, ಅದರ ಬಗ್ಗೆ ನಾನಿವಾಗ ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದೇನೆ. ಏನು ಅಂತ ಹೇಳಿದರೆ, ಅದ್ಯ ಪ್ರಭೃತಿ ಮೇ ದಾಶಾ ಬ್ರಹ್ಮಚರ್ಯಂ ಭವಿಷ್ಯತಿ ಅಪುತ್ರಸ್ಯಾಪಿ ಮೇ ಲೋಕ ಭವಿತಾರೋ ಯಥೇಪ್ಸಿತಾ. ಇವತ್ತಿನಿಂದ ನಾನು ಬ್ರಹ್ಮಚರ್ಯದಲ್ಲಿರ್ತೇನೆ ಅಂತ ಹೇಳ್ತಾನೆ. ನೈಷ್ಠಿಕ ಬ್ರಹ್ಮಚರ್ಯ, ಸಂಪೂರ್ಣ ಬ್ರಹ್ಮಚರ್ಯದಲ್ಲಿ ನಾನು ನಿರತನಾಗ್ತಾನೆ. ಯಾವುದೇ ಕಾರಣಕ್ಕೂ ಕೂಡ ಇನ್ನು ಮುಂದೆ ನಾನು ಹೆಣ್ಣನ್ನು ಮದುವೆ ಆಗೋಲ್ಲ, ಹೆಣ್ಣನ್ನು ಕಣ್ಣೆತ್ತಿ ನೋಡುವುದಿಲ್ಲ, ನಾನು ಪ್ರತಿಜ್ಞೆಯನ್ನು ಮಾಡ್ತೇನೆ. ಅಲ್ಲ, ನಿನಗೆ ಮದುವೆ ಆಗಲಿಲ್ಲ ಅಂದರೆ ಮಕ್ಕಳಾಗೋದಿಲ್ಲ, ಮಕ್ಕಳಾಗದೇ ಇದ್ದರೂ ನನಗೆ ಸದ್ಗತಿ ಆಗುತ್ತೆ. ಯಾಕಂದರೆ ನನ್ನ ಅಪ್ಪನಿಗೋಸ್ಕರ ನಾನು ಇಷ್ಟು ತ್ಯಾಗ ಮಾಡಿದ್ರಿಂದಾಗಿ ನನ್ನ ಸದ್ಗತಿ ಆಗುತ್ತೆ. ನಹಿ ಜನ್ಮ ಪ್ರಭೃತ್ಯುಕ್ತಂ ಮಮ ಕಿಂಚಿದಿಹಾನೃತಂ ಯಾವತ್ ಪ್ರಾಣಾಧ್ರಿಯಂತೆ ವೈ ಮಮ ದೇಹಂ ಸಮಾಶ್ರಿತಾ ತಾವನ್ನ ಜನಯಿಷ್ಯಾಮಿ ಪಿತ್ರೇ ಕನ್ಯಾಂ ಪ್ರಯಚ್ಛ ಮೇ. ನಾನು ಇಲ್ಲಿವರೆಗೆ ಸುಳ್ಳು ಹೇಳಿದ್ದಿಲ್ಲ, ಇನ್ನು ಮುಂದೆ ಸುಳ್ಳು ಹೇಳುವುದಿಲ್ಲ. ನಾನು ಎಲ್ಲಿವರೆಗೆ ಬದುಕಿರ್ತೇನೋ ಅಲ್ಲಿವರೆಗೆ ನಾನು ಯಾವ ಮಕ್ಕಳನ್ನು ಪಡೆಯುವುದಿಲ್ಲ, ಅಂದರೆ ಯಾವ ಹೆಣ್ಣನ್ನು ಯಾವ ಕಾರಣಕ್ಕೂ ವಿವಾಹವಾಗುವುದಿಲ್ಲ. ಇದು ನನ್ನ ಪ್ರತಿಜ್ಞೆ. ಈಗ ನಿನ್ನ ಮಗಳನ್ನು ಕೊಡು ಅಂತ ಹೇಳ್ತಾರೆ. ವಾಸ್ತವಿಕವಾಗಿ ಇದು ಭಯಂಕರವಾದ ಪ್ರತಿಜ್ಞೆ. ಯಾಕಂತೇಳಿದರೆ ಜೀವನ ಪರ್ಯಂತ ನಮ್ಮ ಹಾಗೆ 10 ವರ್ಷ 20 ವರ್ಷ ಇದ್ದು ಹೋಗುವನ ದೇವವ್ರತ 800 ವರ್ಷಗಳ ಕಾಲ ಆಯುಷ್ಯ ಇದೆ. ಅಷ್ಟು ವರ್ಷಗಳ ಕಾಲ ಎಂಥ ಸಂದರ್ಭದಲ್ಲಿಯೂ ಕೂಡ ನಾನು ಬ್ರಹ್ಮಚರ್ಯವನ್ನು ಬಿಡುವುದಿಲ್ಲ ಅಂತ ಕೂತ್ಕೊಳ್ಳೋದೇನಿದೆ ಬಹಳ ಕಷ್ಟಕರವಾದದ್ದು. ಇದನ್ನು ನೋಡಿ ದೇವತೆಗಳಿಗೂ ಕೂಡ ಬಹಳ ಸಂತೋಷ ಆಯಿತಂತೆ, ಆಶ್ಚರ್ಯ ಆಯಿತಂತೆ. ಯಾರೇ ವ್ಯಕ್ತಿ, ಅದು ಯೌವನದಲ್ಲಿ
ವೃದ್ಧಾಪ್ಯದಲ್ಲಿ ನಾನು ಯಾವ ಹುಡುಗಿಯನ್ನು ನೋಡಲ್ಲ ಅಂತ ಹೇಳೋದು ಒಂದು ರೀತಿ. ಆದರೆ ಯೌವನದಲ್ಲಿ ತಾನು ಮದುವೆ ಆಗಬೇಕಾದಂತಹ ವಯಸ್ಸಿನಲ್ಲಿ ತನ್ನ ಎಲ್ಲ ಕಾಮನೆಗಳನ್ನು ಒಳಗೆ ಬಿಗಿದಿಟ್ಟುಕೊಂಡು ಅದನ್ನೆಲ್ಲ ತ್ಯಾಗ ಮಾಡಿ ತಂದೆಗೋಸ್ಕರ, ಅಪ್ಪನಿಗೋಸ್ಕರ ತಾನು ಇಡೀ ತನ್ನ ಜೀವನವನ್ನು ತ್ಯಾಗ ಮಾಡ್ತಾ ಇದ್ದಾನೆ. ನನಗೆ ರಾಜ್ಯ ಬೇಡ, ನನಗೆ ಹೆಂಡತಿ ಬೇಡ, ಈ ರೀತಿ ಅಂತ ಹೇಳಿದರೆ ಎಂಥ ವ್ಯಕ್ತಿ. ಅದಕ್ಕೋಸ್ಕರ ದೇವತೆಗಳೆಲ್ಲ ಆವಾಗ ಪುಷ್ಪವೃಷ್ಟಿಯನ್ನು ಮಾಡಿದರಂತೆ ದೇವವ್ರತನ ಮೇಲೆ. ಮಾಡಿ ಅವರಿಟ್ಟಂತಹ ಹೆಸರೇ ತಥೋಂತರಿಕ್ಷೇಪ್ಸರಸೋ ದೇವಾ ಸರ್ಷಿಗಣಸ್ತದ ತದ್ದೃಷ್ಟ ದುಷ್ಕರಂ ಕರ್ಮ ಪ್ರಶಂಸಸ್ತುಶ್ಚ ಪಾರ್ಥಿವಾ. ಋಷಿಗಳು, ಸಪ್ತ ಋಷಿಗಳು, ಅಪ್ಸರರು, ದೇವತೆಗಳು ಎಲ್ಲ ಪುಷ್ಪವೃಷ್ಟಿಯನ್ನು ಮಾಡಿ ಹೊಗಳಿದ್ದಾರಂತೆ. ಏನು ಅಂತ ಹೇಳಿದರೆ ಪ್ರತ್ಯವರ್ಷಂತ ಕುಸುಮೈಹಿ ಭೀಷ್ಮೋಯಮಿತಿ ಚಾಬ್ರುವನ್. ಆಗ ದೇವತೆಗಳು, ಋಷಿಗಳು ಎಲ್ಲ ಹೇಳಿದ್ದೆ ಭೀಷ್ಮ ಭೀಷ್ಮ ಅಂತ. ಭೀಷ್ಮ ಅಂತ ಅಪ್ಪ ಹೆಟ್ಟ ಹೆಸರಲ್ಲ. ಮತ್ತು ದೇವತೆಗಳು, ಋಷಿಗಳು, ಗಂಧರ್ವರು, ಅಪ್ಸರಾಸ್ತ್ರೀಯರೆಲ್ಲ ಯಾಕಂತ ಹೇಳಿದರೆ ಭೀಮವ್ರತಾದ ಭೀಷಣವಾದ ಪ್ರತಿಜ್ಞೆಯನ್ನು ಮಾಡಿದ್ರಿಂದ, ಭಯಂಕರವಾದ ಪ್ರತಿಜ್ಞೆಯನ್ನು ಮಾಡಿದ್ರಿಂದ. ಬೇರೆ ಯಾವ ಪ್ರತಿಜ್ಞೆ ಆದರೆ ಆಗ್ಬೋದು, ಆದರೆ ಬ್ರಹ್ಮಚರ್ಯದಲ್ಲಿ ಇರ್ತೇನೆ ಅಂತ ಹೇಳುವುದೇನಿದೆ ಇದು ಅಸಾಧ್ಯವಾದ ಪ್ರತಿಜ್ಞೆ. ಆ ರೀತಿ ಪ್ರತಿಜ್ಞೆ ಮಾಡಿದ್ರಿಂದಾಗಿ ಎಲ್ಲರೂ ಭೀಷ್ಮ 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 ಅಂತ ಹೊಗಳಿದ್ರಂತೆ. ಆವಾಗಿನಿಂದ ಭೀಷ್ಮ ಅಂತ ಪ್ರಸಿದ್ಧ. ನಂತರ ತಾನು ಆ ಸತ್ಯವತಿಯನ್ನು ಕರ್ಕೊಂಡು ಬಂದ. ಅಮ್ಮ ಬಾ ಅಂತ ಕರ್ಕೊಂಡು ಬಂದು ಶಂತನುವಿಗೆ ವಿವಾಹ ಮಾಡಿಸಿದ. ನಿಜವಾಗಲೂ ಅಪ್ಪ ಮಗನ ವಿವಾಹ ಮಾಡಿಸಬೇಕಿತ್ತು, ಮಗನೇ ಅಪ್ಪನ ವಿವಾಹ ಮಾಡಿಸಿದ. ಶಂತನುವಾದರೂ ಒಳಗಿನಿಂದ ಯೋಚನೆಯನ್ನು ಮಾಡಿದಂತಲ್ಲ. ನಮಗೊಂದು ಪ್ರಶ್ನೆ ಬರ್ಬೋದಿಲ್ಲಿ, ಅಲ್ಲ ಶಂತನುವಿಗೆ ಈ ವಯಸ್ಸಿನಲ್ಲಿ ಏನಪ್ಪ ಇಂಥ ಹುಡುಗಿ ಕಾಮನೆ ಬಂತು ಅಂತ. ಬಹಳ ಒಳ್ಳೆಯ ಮಾತನ್ನು ಹೇಳ್ತಾರೆ. ಏನು ಅಂತ ಹೇಳಿದರೆ ಮಹಾಭಾರತದಲ್ಲಿ ಯಾವತ್ತು ಶಂತನು ಯೋಚನೆ ಮಾಡ್ತಾನೆ, ನನ್ನ ಮನಸ್ಸು ಇಲ್ಲಿವರೆಗೆ ಯಾವತ್ತೂ ಕೆಟ್ಟದ್ದನ್ನು ಚಿಂತಿಸಿಲ್ಲ, ಇಲ್ಲಿವರೆಗೆ ಕೆಟ್ಟ ಬಯಕೆ ನನ್ನ ಮನಸ್ಸಿನಲ್ಲಿ ಬಂದಿಲ್ಲ. ಈಗ ಈ ಸತ್ಯವತಿಯ ಬಗ್ಗೆ ನನಗೆ ಈ ರೀತಿ ಭಾವನೆ ಬರ್ತಾ ಇದೆ, ಇವಳನ್ನು ವಿವಾಹ ಆಗಬೇಕು ಅಂತ ಬಯಕೆ ಬರ್ತಾ ಇದೆ ಅಂತ ಹೇಳಿದರೆ ಇದರ ಹಿಂದೆ ಏನೋ ಒಂದು ಬಲವತ್ತರವಾದ ಕಾರಣ ಇದೆ. ಕಾರಣ ಇರುವುದರಿಂದಲೇ ಈ ರೀತಿ ಹೋಗ್ತಾ ಇದೆ. ಅಂದರೆ ನೋಡಿ, ಹಿಂದೆ ರಾಜ ಮಹಾರಾಜರುಗಳ ಮನಸ್ಸು ಅಷ್ಟು ಶುದ್ಧವಾಗಿರ್ತಾ ಇತ್ತು. ಅವ್ರ ಮನಸ್ಸಿನಲ್ಲಿ ಏನಾದರೂ ಒಂದು ಬಂತು ಅಂದರೆ ಅದು ಹಾಗೆ ಹೋಗ್ತದೆ. ಯಾವುದಾಗಲ್ಲ ಅದು ಮನಸ್ಸಿನಲ್ಲಿ ಬರುವುದಿಲ್ಲ. ಅಂದರೆ ಕೆಟ್ಟ 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 ಆಲೋಚನೆಗಳು ಅವ್ರ ಮನಸ್ಸಿನಲ್ಲಿ ಬರುವುದೇ ಇಲ್ಲ. ಶಂತನು ಇದನ್ನು ಯೋಚನೆ ಮಾಡಿದಂತ ನನ್ನ ಮನಸ್ಸಿನಲ್ಲಿ ಇರುವರೆಗೆ ಅಂತ ಒಂದು ಬಂದದ್ದಿಲ್ಲ, ಇವಾಗ ಬಂದಿದೆ ಅಂದರೆ ಇದರಿಂದ ಏನೋ ಒಂದು ಆಗಲಿಕ್ಕಿದೆ. ಅದಕ್ಕೋಸ್ಕರ ತಾನು ವಿವಾಹವನ್ನು ಮಾಡಿಕೊಂಡ ಸತ್ಯವತಿಯನ್ನು. ಭಾಳ ಸಂತೋಷ ಆಯ್ತಂತೆ ಭೀಷ್ಮರ ಮೇಲೆ, ಮಗನ ಮೇಲೆ. ಮಗನಿಗೆ ಆಶೀರ್ವಾದ ಮಾಡಿದಂತೆ, ನೀನು ಇಚ್ಛಾಮರಣಿಯಾಗು, ನೀನು ಯಾವಾಗ ಬಯಸ್ತೀಯ ಆವಾಗ ನಿನ್ನ ಬಳಿ ಮೃತ್ಯು ಬರುತ್ತದೆ. ಅಲ್ಲಿಯ ತನಕ ಮೃತ್ಯು ನಿನ್ನ ಬಳಿ ಬರುವುದಿಲ್ಲ. ನನ್ನ ಅನುಗ್ರಹದಿಂದಾಗಿ ನೀನು ಇಚ್ಛಾಮರಣಿಯಾಗ್ತೀಯಾ, ಸ್ವಚ್ಛಂದ ಮೃತ್ಯು ಉಳ್ಳವನಾಗ್ತೀಯಾ ಅಂತ ಹೇಳಿ ಆಶೀರ್ವಾದವನ್ನು ಮಾಡಿದ್ನು. ಹೀಗೆ ಭೀಷ್ಮಾಚಾರ್ಯರು ಸತ್ಯವತಿ ಹಾಗೂ ಶಂತನು ಇವರಿಬ್ಬರ ವಿವಾಹವನ್ನು ಮಾಡಿಸಿದರು. ಇವರಿಬ್ಬರ ವಿವಾಹದ ನಂತರವೇ ಬಂದದ್ದೇ ನಮ್ಮ ನಿಜವಾದ ಈ ಪಾಂಡವ ಕುಲ, ಕೌರವ ಕುಲ ಏನು ಹೇಳ್ತೇವೆ ಬೆಳೆದುಕೊಂಡು ಬಂದದ್ದೇ ಮುಂದಿನ ಕಥೆ. ಅದೇನು ಅಂತ ಮತ್ತೆ ಮುಂದೆ ನೋಡೋಣ ಅಂತ ಹೇಳ್ತಾ ಈ ಕಥೆಯನ್ನು ಆ ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ.